ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಬ್ರಹ್ಮಾಂತ ಗುರವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಭವತಿ ಯದನುಭಾವಾರೇಣ ಮೂಢೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಗ್. ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಧಾರವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ಭವಿಷ್ಯೋತ್ತರ ಪುರಾಣಾಂತರ್ಗತೆ ವೆಂಕಟೇಶ ಮಾಹಾತ್ಮ್ಯೆ ಅದ್ಯ ಕಥಾನುವಾದೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶೌನಕೋ ವಾಚ ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತುಃ ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಂ ಅತುಲಂ ಮುನೇ. ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತುಃ. ಸೂತ ಉವಾಚ ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂ ಚರಿತಂ ವೆಂಕಟೇಶಿತುಃ. ಯಥಾ ಶ್ರುತಂ ಮಯಾ ಪೂರ್ವಂ ವ್ಯಾಸಾದಮಿತ ತೇಜಸಃ ತತ್ತಥಾಹಂ ಸಮಾಚಕ್ಷೆ ಸಾವಧಾನಮನಾ ಶೃಣು. ಪುರಾತು ಜನಕೋ ನಾಮ ರಾಜಾ ಪರಮಧಾರ್ಮಿಕಃ. ಪರಮ ಪವಿತ್ರವಾದ ಆಶ್ವಯುಜ ಮಾಸದ ಶರತ್ಕಾಲದ
ನವರಾತ್ರಿಗಳು ವಿಶೇಷವಾಗಿ ಶ್ರೀನಿವಾಸನ ಆರಾಧನೆಗೆ ಯೋಗ್ಯವಾದ ಸಮಯ. ಜಗನ್ಮಂಗಲನಾದ ಭಗವಂತನ ಆರಾಧನೆಯನ್ನು, ನವರಾತ್ರಿಗಳ ಉತ್ಸವವನ್ನು ತಿರುಪತಿಯ ಬೆಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಮಹಿಮೆಯನ್ನು ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಶೌನಕರು ಸೂತ ಪುರಾಣಿಕರಲ್ಲಿ ಕೇಳ್ತಾರೆ, ನೀವು ಎಲ್ಲ ಶಾಸ್ತ್ರಗಳನ್ನು ಭಗವಂತನ ಅನುಗ್ರಹದಿಂದ ಪಡೆದುಕೊಂಡಿದ್ದೀರಿ ಸೂತ ಪುರಾಣಿಕರೇ. ವೇದವ್ಯಾಸದೇವರ ಶಿಷ್ಯರು ಸೂತ ಪುರಾಣಿಕರು. ವೇದವ್ಯಾಸದೇವರು ನಿನಗೆ ಎಲ್ಲ ಶಾಸ್ತ್ರಗಳ ಜ್ಞಾನ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಕೇಳಿದ್ದನ್ನೆಲ್ಲ ಹೇಳುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಈಗಾಗಲೇ ಶ್ರೀರಂಗನಾಥನ ಮಹಿಮೆಯನ್ನು ಹೇಳಿದ್ದೀರಿ, ಕಾಳಹಸ್ತಿಯ ಮಹಿಮೆಯನ್ನು ಹೇಳಿದ್ದೀರಿ, ಪುರಿ ಜಗನ್ನಾಥನ ಮಹಿಮೆಯನ್ನು ಹೇಳಿದ್ದೀರಿ. ನಮಗೆ ವೆಂಕಟೇಶನ ಮಹಿಮೆಯನ್ನು ಕೇಳಬೇಕು ಎಂಬ ಆಸಕ್ತಿ ಹುಟ್ಟಿದೆ. ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ನಾನು ಈ ಕಥೆಯನ್ನು ವೇದವ್ಯಾಸದೇವರಿಂದಲೇ ಕೇಳಿಸಿಕೊಂಡಿದ್ದೇನೆ. ಅವರಿಂದ ನಾನು ಹೇಗೆ ಕೇಳಿಸಿಕೊಂಡಿದ್ದೇನೆ ಹಾಗೆ ನೆನಪಿಟ್ಟುಕೊಂಡಿದ್ದೇನೆ. ಒಳ್ಳೆ ವಿದ್ಯಾರ್ಥಿಗಳು ಗುರುಗಳು ಹೇಳಿದ ಪಾಠವನ್ನು ಹಾಗೆ ನೆನಪಿಟ್ಟುಕೊಂಡಿದ್ದಾರೆ. ಆದರೆ ನಿಮಗೆ ಕೇಳುವ ತಾಳ್ಮೆ ಇದೆಯಾ ಅಂತ ಕೇಳ್ತಾರೆ. ಮಕ್ಕಳಿಗೆ ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ, ನಿಮಗೆ ಹೇಳಿಲ್ಲ. ಸ್ವಲ್ಪ ತಾಳ್ಮೆ ಇದೆಯಾ, ಸಾವಧಾನ ಮನಸ್ಸನ್ನು ಸ್ವಲ್ಪ ಪುರ್ಸತ್ ಮಾಡಿಕೊಂಡು ಕೇಳಿ. ಗಡಿಬಿಡಿಯಲ್ಲಿ ಮೊಬೈಲ್ ನೋಡಿಕೊಂಡು, ನಿಮಗೆ ಹೇಳಿದ್ದಲ್ಲ, ಮೊಬೈಲ್ ನೋಡಿಕೊಂಡು ಇನ್ನೇನೋ ಟೈಮ್ ಆಗಿದೆ ಅಂದ್ಕೊಂಡು ಒದ್ದಾಡಿಕೊಂಡೆಲ್ಲ ಕೇಳಬೇಡಿ. ದೇವರ ಕಥೆ ಕೇಳಬೇಕಾದ್ರೆ ಮನೆಯನ್ನು ಬರೆಯಬೇಕು, ಮನಸ್ಸನ್ನು ಎಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು. ಅಂಥ ಒಂದು ಕಥೆಯನ್ನು ಹೇಳ್ತೇನೆ, ಕೇಳಿಸಿಕೊ. ಹಿಂದೆ ಜನಕ ಅಂತ ಪರಮ ಧಾರ್ಮಿಕನಾದ ಒಬ್ಬ ರಾಜ ಇದ್ದ. ಯಾವಾಗಲೂ ಸತ್ಯವಾದ ಮಾತುಗಳನ್ನೇ ಆಡ್ತಾ ಇದ್ದ. ಅವನಿಗೆ ಕೋಪ ಇರಲಿಲ್ಲ. ತುಂಬಾ ಕೋಪ ಇದ್ದವರು ರಾಜ್ಯ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನಕ ರಾಜನಿಗೆ ಕೋಪವೇ ಇಲ್ಲ. ಅವನಿಗೆ ಯಾರಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೋಪ ಇರಬಾರದಂತೆ. ಅವನಿಗೆ ಕೋಪ ಇರಲಿಲ್ಲ. ಆದ್ರಿಂದಲೇ ದೇವರಿಗೆ ಯಾರಿಗೆ ಕೋಪ ಇಲ್ಲ ಅವರು ದೇವರು ತುಂಬಾ ಇಷ್ಟ ಆಗುತ್ತಂತೆ. ಕೋಪಿಸ್ಕೊಳ್ಬಾರ್ದು. ಬೆಣ್ಣೆ ಕೃಷ್ಣ ಯಾವಾಗಲೂ ಎಷ್ಟು ಆಟ ಆಡ್ಕೊಂಡಿದ್ದ. ಕೃಷ್ಣ ಕೋಪವೇ ಮಾಡಿಕೊಂಡಿಲ್ಲ. ಯಶೋದೆ ಕೋಪ ಮಾಡಿಕೊಳ್ತಾ ಇದ್ಲು, ಅಲ್ಲಿ ಬೆಣ್ಣೆ ಕದ್ದಿದೆ, ಇಲ್ಲಿ ಕದ್ದಿದೆ, ಅಮ್ಮ ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ಎಲ್ಲೂ ಕದ್ದಿಲ್ಲ ಅಂತ ಇದ್ದ ದೇವರು. ಇವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್, ಅವ್ರ ಮನೆ ಕಳ್ತನ ಮಾಡ್ತೀವಿ, ಇವ್ರ ಮನೆ ಕಳ್ತನ ಮಾಡ್ತೀವಿ. ದೇವರು ಹೇಳ್ತಾ ಇದ್ದ, ಎಲ್ಲಾನು ನನ್ನ ಮನೆನೇ, ಆದ್ರಿಂದ ನಾನೇ ಕಳ್ತನ ಮಾಡಬೇಕು, ನಾನು ಕಳ್ಳ ಅಲ್ಲ, ಅವರೆಲ್ಲ ಹೇಳಿದವರೇ ಕಳ್ಳರು ಅಂತ ದೇವರು ಹೇಳ್ತಾ ಇದ್ದ. ಕೊನೆಗೆ ಅರ್ಥ ಆಯ್ತು ಯಶೋದೆಗೆ ದೇವರು ಹೇಳಿದ್ದು ಸರಿಯಾಗಿದೆ ಅಂತ. ಹಾಗಾಗಿ ದೇವರಿಗೆ ಕೋಪ ಇಲ್ಲ. ವಾಸುದೇವನ ಆದ್ರಿಂದಲೇ ಜನಕರಾಜನಿಗೆ ಕೋಪ ಇರಲಿಲ್ಲ. ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ಅವನಿಗೆ ಮಮಕಾರವೂ ಇರಲಿಲ್ಲ, ಹೆಚ್ಚು ಅಹಂಕಾರ ಇರಲಿಲ್ಲ. ನಿತ್ಯ ತೃಪ್ತನಾಗಿದ್ದ. ದೇವರ ಕಥೆಯನ್ನು ಕೇಳಿದವರಿಗೆ ಆ ತೃಪ್ತಿ ಇರುತ್ತಂತೆ. ಅವನಿಗೊಬ್ಬ ಸಹೋದರನಿದ್ದ. ಜನಕರಾಜನಿಗೆ ಒಬ್ಬ ತಮ್ಮ ಇದ್ದ. ಅವನಿಗೆ ಕುಶಧ್ವಜ ಅಥವಾ ಕುಶಕೇತು ಅಂತ ಕರೀತಾರೆ. ಅವನಿಗೆ 3 ಜನ ಹೆಣ್ಮಕ್ಕಳಿದ್ರಂತೆ. ತುಂಬಾ ಚುಲುಮೆಯರು, ತ್ರಿಲೋಕ ಸುಂದರಿಯರವರು. ತನಯಾಹ ತ್ರೈಲೋಕ್ಯ ಸುಂದರಾಹ. ಆ ಜನಕರಾಜನಿಗೆ ಒಬ್ಳು ಮಗಳಿದ್ದು. ಅವಳಿಗೆ ಜಾನಕಿ ಅಥವಾ ಸೀತಾ ಅಂತ ಹೆಸರು. ಸೀತಾ ಅಂದ್ರೆ ಉಳುವ ನೇಗಿಲಿನ ತುದಿ ಅಂತ ಅರ್ಥ. ಕೃಷಿಕರು ಉಳುತ್ತಾರೆ ನೇಗಿಲಿನಿಂದ, ಅದರ ತುದಿಗೆ ಸೀತಾ ಅಂತ ಹೆಸರು. ಆ ತುದಿಯಿಂದ ಎದ್ದು ಬಂದವಳಾದ್ರಿಂದ ಅವಳಿಗೆ ಸೀತಾ ಅಂತಲೇ ಹೆಸರು. ಈ ರೀತಿಯಾಗಿ ಒಟ್ಟಿನಲ್ಲಿ ಜನಕರಾಜನಿಗೆ ಗಂಡು ಮಕ್ಕಳಿಗಿಂತ ಹೆಚ್ಚು ಮನೆ ತುಂಬ ಹೆಣ್ಮಕ್ಳೇ ಇದ್ರು, ಅಮೃಣಿ ಗುರುಕುಲದ ಥರ. ಆದ್ರಿಂದ ಅವ್ರು 4 ಜನ ಹೆಣ್ಮಕ್ಕಳು. ಜನಕರಾಜನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತಂತೆ, ನನಗೆ ಈ ಹೆಣ್ಮಕ್ಳು ಮನೆ ತುಂಬ ಇದ್ರೆ ಅದೊಂದು ಸಡಗರ ಇರುತ್ತೆ, ನನಗೆ ಇದೇ ಥರನೇ ಸುಖ ಇರಬೇಕು, ನನಗೆ ದುಃಖವೇ ಬರಬಾರದು, ನನ್ನ ಕಣ್ಣಿನಿಂದಲೂ ದುಃಖ ನೋಡಲ್ಲ, ನಾನು ಸುಖವನ್ನೇ ನೋಡ್ತಾ ಇರ್ತೀನಿ ಅಂತ ಹೇಳಿದ. ಇದು ನಮ್ಮ ವೇದಾಂತದ ಪ್ರಕಾರ ಸುಳ್ಳು. ಯಾಕೆಂದ್ರೆ ಈ ಸಂಸಾರದಲ್ಲಿ ಸುಖವೂ ಬರಬೇಕು, ದುಃಖವೂ ಬರಬೇಕು. ಸ್ವೀಟ್ ಹಾಕಿದ ತಕ್ಷಣ ಕೇಳ್ತಾರೆ ಕೆಲವರು, ಖಾರ ಬಡಿಸಿ ಅಂತಾರೆ. ಅಂದ್ರೆ ಅದು ನಿಯಮ. ಅದು ಒಂದು ಖಾರ ಬಡಿಸಿದ ಮೇಲೆ ಹೇಳ್ತಾರೆ, ಮತ್ತೆ ಸ್ವೀಟ್ ಹಾಕಿ ಅಂತ ಹೇಳ್ತಾರೆ. ಸಾಕು ಎದ್ದೇಳಿ ಅಂತ ಆಮೇಲೆ ಪಂಕ್ತಿಯವರು ಹೇಳ್ತಾರೆ. ಒಟ್ಟಿನಲ್ಲಿ ಸುಖ ದುಃಖ ಅನ್ನುವುದು ಜೀವನದಲ್ಲಿ ಸೇರಿಕೊಂಡಿರುತ್ತೆ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಸುಖ ಪಡಿಬೇಕಾದ್ರೆ ಆನಂದ ಬರಬಾರದಂತೆ. ಸುಖ ಆಯ್ತು ಅಂತ ಕುಡಿಬಾರ್ದಂತೆ. ಬಾಲ್ಯದಲ್ಲಿ ತುಂಬಾ ಮಕ್ಕಳು ನಗತಾ ಇದ್ರೆ ಅಮ್ಮ ಹೇಳ್ತಾ ಇದ್ರು, ತುಂಬಾ ನಗಬೇಡ, ಹತ್ಕೊಂಡು ಮಲಗ್ತಿ ಇವತ್ತು ಅಂತ. ಅದು ತುಂಬಾ ಆನಂದ ಪಟ್ರೆ ದುಃಖದಲ್ಲೇ ಪರಿವಸಾನ. ಹಾಗೆ ತುಂಬಾ ಅತ್ತಾಗ ಸುಖದಲ್ಲಿ ಪರಿವಸಾನ. ಕೆಲವೊಮ್ಮೆ ದುಃಖಗಳು ಯಾಕೆ ಬರುತ್ತೆ ಅಂದ್ರೆ ಅದು ಸುಖಕ್ಕೋಸ್ಕರ ದುಃಖ ಬಂದಿರುತ್ತೆ. ಹಾಗಾಗಿ ದುಃಖ ಬಂದಾಗ ಸುಖ ಪಡಬೇಕಂತೆ. ಮುಂದೆ ಸುಖ ಬರುತ್ತೆ ಅಂತ. ಏಕಾದಶಿ ದುಃಖ ಬರುತ್ತೆ, ಸ್ವಲ್ಪ ಆಯಾಸ ಆಗುತ್ತೆ. ದ್ವಾದಶಿ ಚಟ್ನಿ ರುಚಿ ಆಗುತ್ತೆ ನೋಡಿ. ಆದ್ರಿಂದ ದುಃಖ ಬಂದಾಗ ಸುಖ ಚೆನ್ನಾಗಿರುತ್ತೆ, ಸುಖ ಬಂದಾಗ ದುಃಖ ಬರುತ್ತೆ. ಸಿಕ್ಕಾಪಟ್ಟೆ ತಿನ್ಬಿಟ್ರೆ ಅಜೀರ್ಣ ರೋಗ ಆಗುತ್ತೆ. ಹಾಗಾಗಿ ಸುಖ ಬಂದಾಗ
ದುಃಖದ ಬಗ್ಗೆ ಆಲೋಚನೆ ಮಾಡಿ ಸಂಭ್ರಮ ಪಡಬೇಡಿ. ದುಃಖ ಬಂದಾಗ ಸುಖದ ಬಗ್ಗೆ ಆಲೋಚನೆ ಮಾಡಿ ದುಃಖ ಪಡಬೇಡಿ. ಒಟ್ಟಿನಲ್ಲಿ ಸುಖ ದುಃಖಗಳಲ್ಲಿ ಸಮತ್ವವನ್ನು ಕಾಪಾಡಿಕೊಳ್ಳಿ ಅಂತ ಶಾಸ್ತ್ರದ ಮಾತಿದೆ. ಸುಖ ದುಃಖೇ ಸಮಯಕೃತ್ವ ಅಂತ, ಎರಡನ್ನೂ ಈಕ್ವೆಲ್ ಆಗಿ ನೋಡಬೇಕು. ಸುಖದಲ್ಲಿ ದುಃಖ ಇದೆ, ದುಃಖದಲ್ಲಿ ಸುಖ ಇದೆ ಅಂತ ನೋಡಬೇಕು ಅಂತ ಶಾಸ್ತ್ರದ ವಚನ ಇದೆ. ಆದರೆ ಜನಕರಾಜ ಏನು ಆಲೋಚನೆ ಮಾಡಿದ ಅಂದರೆ, ನನಗೆ ಸುಖವೇ ಬರಬೇಕು, ದುಃಖವೇ ಬರಬಾರದು ಅಂತ ಆಲೋಚನೆ ಮಾಡಿದ. ಇದು ವೇದಕ್ಕೆ ವಿರುದ್ಧ ಆಯಿತು, ಇದು ನಿಯಮಕ್ಕೆ ವಿರುದ್ಧ ಆಯಿತು. ಆದ್ರಿಂದ ದೇವರು ಏನು ಮಾಡಿದ ಅಂದರೆ, ತಾತ್ಕಾಲಿಕವಾಗಿ ಅವನಿಗೆ ದುಃಖವನ್ನು ತೋರಿಸಿದ. ಏನಾಯಿತು ಅಂದರೆ, ಇದ್ದಕ್ಕಿದ್ದಾಗೆ ಅವನ ತಮ್ಮ ಸತ್ತು ಹೋದ. ಆ ಜನಕರಾಜನ ತಮ್ಮ ಕುಶಧ್ವಜ ಅಕಾಲದಲ್ಲಿ ಮೃತನಾದ. ಆ ಸಮಯದಲ್ಲಿ ಅವನ ಹೆಂಡತಿ, ಕುಶಧ್ವಜನ ಹೆಂಡತಿ, ಅವನ ಸತ್ತ ಹೆಣದ ಮೇಲೆ ಬಿತ್ತು ಹೊರಳಾಡ್ತಾ ಇದ್ದಾಳೆ. ಅಯ್ಯೋ, ನನ್ನ ಗಂಡ ಸತ್ತ, ನನ್ನ ಗಂಡ ಸತ್ತ. ನಿನ್ನೆ ದಿನ ಜನಕರಾಜ ಆಲೋಚನೆ ಮಾಡಿದ, ನನ್ನ ಜೀವನದಲ್ಲಿ ಸುಖಕ್ಕೆ ಕೊರತೆಯೇ ಇಲ್ಲ ಅಂತ. ಮರುದಿನ ಏನಾಯಿತು, ದುಃಖವೇ ಅವನ ಜೀವನದಲ್ಲಿ ಬಂದಿದೆ. ಅಶೀತಿ ವರ್ಷ ಸಾಹಸ್ರಂ ಸಂಪ್ರಾಪ್ತಂ ಮಮ ಭಾವಿನಿ ಏತಾವತ್ ಕಾಲ ಪರ್ಯಂತಂ ಅದೃಷ್ಟೋ ದುಃಖ ಸಂಚಯ. 80 ವರ್ಷ 80,000 ವರ್ಷಗಳ ಕಾಲ ಅಂತ ಸುಖವಾಗಿದ್ದ ಜನಕರಾಜ 2-3 ವರ್ಷದ ದುಃಖ ಬಂದಿದ್ದಲ್ಲ. ಇಂಥ ಸುಖದಲ್ಲಿ ನಾನು ಇದ್ದೇನೆ, ಈಗ ಇಂಥ ಒಂದು ದುಃಖ ಬಂದ್ಬಿಡ್ತು ನನ್ನ ಜೀವನದಲ್ಲಿ ಅಂತ ತುಂಬ ದುಃಖದಿಂದ. ತಮ್ಮನಿಗೆ ಗಂಡು ಮಕ್ಕಳಿರಲಿಲ್ಲ, ಹಾಗಾಗಿ ತಮ್ಮನಿಗೆ ಮಾಡಬೇಕಾದ ಎಲ್ಲ ಔರ್ಧ್ವದೇಹಿಕ ವಿಧಿಗಳು, ಅದನ್ನು ಪ್ರೇತ ಕಾರ್ಯ ಅಂತ ಕರೀತಾರೆ. ಪ್ರೇತ ಅಂದರೆ ಪಿಶಾಚಿ ಅಂತ ಅರ್ಥ ಅಲ್ಲ, ಪ್ರ ಇತ ಅಂತ. ಇತ ಶಬ್ದಕ್ಕೆ ಇನ್ನು ಗತೋ ಅಂತ ಧಾತು. ಇಲ್ಲಿಂದ ದೇಹ ಬಿಟ್ಟು ಹೊರಟ ಮೇಲೆ ಮಾಡಬೇಕಾದ ಕಾರ್ಯಗಳಿಗೆ ಪ್ರೇತ ಕಾರ್ಯ ಅಂತ ಕರೀತಾರೆ. ಔರ್ಧ್ವದೇಹಿಕ ವಿಧಿ ಅಂದರು ಪ್ರೇತ ಕಾರ್ಯ ಅಂದರು ಒಂದೇ ಅರ್ಥ. ಎಲ್ಲ ಪ್ರೇತ ಕಾರ್ಯಗಳನ್ನು ಮಾಡಿದ. ಮಕ್ಕಳೆಲ್ಲ ಕೊಯ್ಯೋ ಅಳ್ತಾ ಇದ್ದು. ಆ ಮಕ್ಕಳನ್ನ ಆಲಿಂಗನ ಮಾಡಿಕೊಡ್ತಾ ಇದ್ದ, ದುಃಖ ಪಡಬೇಡಿ ಅಂತ ಇದ್ದ. ಆ ಸಮಯದಲ್ಲಿ ಅವರಿಗೆ ತುಂಬ ದುಃಖ ಆಯಿತು. ಕೊನೆಗೆ ಆ ಪ್ರೇತ ಕಾರ್ಯ ಚಿತೆಯಲ್ಲಿ ಕುಶಧ್ವಜನನ್ನ ಚಿತೆಯಲ್ಲಿ ಏರಿಸಬೇಕಾದ್ರೆ ಗಂಡನ ವಿಯೋಗವನ್ನು ತಡ್ಕೊಳ್ಳಿಕ್ಕಾಗದೆ ಪತಿವ್ರತೆಯಾಗಿರುವಂತಹ ಕುಶಧ್ವಜನ ಹೆಂಡತಿ ಅವಳು ಬೆಂಕಿಗೆ ಹಾರಿಬಿಟ್ಟಂತೆ, ಅವಳು ಸತ್ತೇ ಹೋದು. ಎರಡೆರಡು ದುಃಖ ಅವನಿಗೆ. ಆ ಕಡೆ ತಮ್ಮನ ದುಃಖ, ತಮ್ಮನ ಹೆಂಡತಿ ಸತ್ತಿರೋ ದುಃಖ. ಮಾತೃಹೀನ ಪಿತೃಹೀನರಾಗಿದ್ದಾರೆ ಈ ಮಕ್ಕಳು. ಅವ್ರ ಮಕ್ಕಳನ್ನು ನೋಡಿದಾಗಲೆಲ್ಲ ದುಃಖ ಉಕ್ಕಿ ಬರ್ತಾ ಇದೆ ಜನಕರಾಜನಿಗೆ. ಅವನಿಗೆ ನೋಡ್ಲಿಕ್ಕೆ ಆಗ್ತಾ ಇದೆ. ಅಂತಹ ದುಃಖದಲ್ಲಿ 3 ದಿನ ಅನ್ನ ಆಹಾರಗಳನ್ನೇ ಮರೆತು ಕುಳಿತಾಗ ಆ ಸಂದರ್ಭದಲ್ಲಿ ತಸ್ಯ ದುಃಖೋಪಶಾಂತ್ಯರ್ಥಂ ಶತಾನಂದ ಪುರೋಹಿತ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾನುಜೋ ಮುನಿ. ವಾಮದೇವಾನುವ ಋಷಿಗಳ ತಮ್ಮ ಶತಾನಂದ. ಯಾರು ಶತಾನಂದರು ಅಂದರೆ ಅಹಲ್ಯೆ ಗೌತಮರ ಮಗ ಶತಾನಂದ. ಗೌತಮರಿಗೆ ಮಗ ಅಹಲ್ಯೆ. ರಾಮನ ಅನುಗ್ರಹದ ನಂತರ ಆದ ಮಗ ಇವನು ಶತಾನಂದ ಅಂತ. ನೋಡಿ, ರಾಮನ ಅನುಗ್ರಹ ಆದ ಮೇಲೆ ಆ ಗೌತಮರಿಗೆ ಮಗ ಆದ ಅವನಿಗೆ ಶತಾನಂದ ಅಂತ. ಶತಾನಂದ ಅಂದರೆ 1000 ಪಟ್ಟು ಆನಂದ ಅಂತ ಹೆಸರು. ನಾವೆಲ್ಲ ಬರೀ ಆನಂದ ಅಂತ ಹೆಸರು ಮಾತ್ರ ಇಡ್ತೇವೆ, ಶತಾನಂದ ಅಂತ ಯಾರಿಗೂ ಹೆಸರಿಡಲ್ಲ. ಆದರೆ ಇಲ್ಲಿ ಶತಾನಂದ ಅಂತ ಅವನಿಗೆ ಹೆಸರು. ಶತ ಶಬ್ದಕ್ಕೆ ಅನಂತ ಅಂತ ಅರ್ಥ. ಸಿಕ್ಕಾಪಟ್ಟೆ ಆನಂದ. ಯಾಕೆ ಅಂದರೆ ರಾಮದೇವರು ಬಂದು ಅನುಗ್ರಹ ಮಾಡಿದ್ದಾರೆ. ಅಂತಹ ಶತಾನಂದರು ಆ ಜನಕರಾಜನಿಗೆ ಕುಲಪುರೋಹಿತರಾಗಿದ್ದಾರೆ. ಅವರು ವಿರಕ್ತರಾಗಿ ಬಂದಿದ್ದಾರೆ. ಜನಕರಾಜ ಅಳ್ತಾ ಕೂತಿದ್ದಾನೆ. ಶತಾನಂದರ ಬಳಿ ಜನಕರಾಜ ಹೇಳ್ತಾನೆ, ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್. ನನ್ನ ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ವಯಸ್ಸು, ನಾನು ಮುದುಕ ಆಗಿ ಹೋಗಿದ್ದೇನೆ. ತಮ್ಮ ಸತ್ತೋಗಿದ್ದಾನೆ, ತಮ್ಮನ ಹೆಂಡತಿ ಸತ್ತೋಗಿದ್ದಾಳೆ. ಈ ಕನ್ಯೆಗೆ ಯಾರು ಗಂಡಂದಿರಾಗ್ತಾರೆ? 4 ಜನ ಮಕ್ಕಳಿಗೆ ಚಿಂತೆ ಆಯ್ತು. ನಮ್ಗೆ 22 ಜನ ಮಕ್ಕಳು ನಮ್ಮ ಗುರುಕುಲದಲ್ಲಿ. ಯಾರು ಗಂಡಂದಿರಾಗ್ತಾರೋ, ಹೇಗೆ ಹೋಗಿ ಮದುವೆ ಮಾಡಬೇಕು, 100 ಚಿಂತೆ. ಯಾವುದು ಚಿಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಹೊಸೂರಿಗೆ. ಶ್ರೀನಿವಾಸ ಕಲ್ಯಾಣದ ಕಥೆ ಹೇಳಿಬಿಟ್ರೆ ಫಸ್ಟ್ ಕ್ಲಾಸ್ ಎಲ್ಲ ವೆಂಕಟರಮಣನೇ ಗಂಡ ಆಗಿ ಸಿಕ್ಬಿಡ್ತಾರೆ ಎಲ್ಲರಿಗೂ. ಆದ್ದರಿಂದ ಒಳ್ಳೆ ವೈಭವದ ಕಲ್ಯಾಣ ಮತ್ತು ಇಲ್ಲೇ ಮಾಡಿಬಿಟ್ರು ಆಯ್ತು, ಬೇಕಾದಷ್ಟು ಅನುಕೂಲ ಇದೆ. ಆ ಥರ ಯಾವ ಚಿಂತೆ. ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ, ತುಂಬಾ ದುಃಖ ಆದಾಗ ದೇವರ ಕಥೆ ಕೇಳಬೇಕು. ತುಂಬಾ ದುಃಖ ಆದಾಗ ಶತದುಃಖಿಗಳ ಸಂಘ ಮಾಡಬಾರದು. ಯಾರೋ ಡಿಪ್ರೆಷನ್ ಕೂತಿರ್ತಾರೆ, ದುಃಖ ಆದಾಗ ದುಃಖ ಇದ್ದವ್ರ ಹತ್ರ ಹೋಗಿ ಕೂತ್ಕೊಳ್ಬಾರ್ದು. ಅವ್ರು ಹೇಳ್ತಾರೆ, ನಿನ್ನ ಕತೆ ಇಷ್ಟ, ನನ್ನ ಕತೆ ಕೇಳೋದು ಶುರು ಮಾಡ್ತಾರೆ. ಅದೊಂದು ನಮ್ಮನೆಯದ್ದೇ ಒಂದು ಕಾದಂಬರಿ, ಅವ್ರದ್ದು ಎಕ್ಸ್ಟ್ರಾ ಧಮಾಕ ಇನ್ನೊಂದು ಕಾದಂಬರಿ. ಅದನ್ನು ಕೇಳಿದ ಮೇಲೆ ಇವರೇ ಅವ್ರಿಗೆ ಸಮಾಧಾನ ಮಾಡಿ ಬರ್ತಾರೆ. ಅಯ್ಯಯ್ಯೋ, ನಿನ್ನ ಹತ್ರ ದುಃಖ ಹೇಳ್ಕೊಳ್ಳಿಕ್ಕೆ ಬಂದಲ್ಲ, ನೀನು ಸಮಾಧಾನ ಮಾಡ್ಕೋ ಅಂತ. ಎರಡೆರಡು ದುಃಖ. ಅದಕ್ಕೆ ದುಃಖ ಆದಾಗ ಸುಖ ಇದ್ದವರ ಬಳಿ ಹೋಗಿ ದುಃಖ ಇದ್ದವರ ಬಳಿ ಹೋಗಬೇಡಿ. ಜನಕರಾಜ ಹೋಗಿದ್ದು ಯಾರ ಬಳಿ? ಶತಾನಂದರ ಬಳಿ ಹೋದ.
ಶತದುಃಖಿಗಳ ಬಳಿ ಹೋಗಬೇಡಿ, ಶತಾನಂದರ ಬಳಿ ಹೋಗಿ. ಶತಾನಂದರು ಏನ್ ಪರಿಹಾರ ಮಾಡಿದ್ರು? ಎಲ್ಲಾ ದುಃಖಗಳಿಗೂ ಒಳ್ಳೆ ಚಿಕಿತ್ಸೆ ಯಾವ ಅಂದ್ರೆ ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಬೇಕು. ನನಗೂ ಕಲ್ಯಾಣ ಆಗಿರಲಿಲ್ಲ, ಮೊದಲೇ ಸುಧಾಮಂಗಳ ಆಯ್ತು, ಮೊದಲನೇ ಬಾರಿ ಶ್ರೀನಿವಾಸ ಕಲ್ಯಾಣದ ಕಥೆ ಹೇಳಿದೆ. ತಮಿಳುನಾಡಿನ ಒಂದು ಹುಡುಗಿ ಬಂದು ಮದುವೆ ಆಗುತ್ತೆ. ಆದ್ರಿಂದ ಶ್ರೀನಿವಾಸ ಕಲ್ಯಾಣದ ಕಥೆ ಹೇಳಿದ್ರಿಂದ ಕಲ್ಯಾಣ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬಾ ಕಲ್ಯಾಣಗಳಾಯ್ತು, ಮದುವೆ ಮತ್ತೆ ಮತ್ತೆ ಆಯ್ತು. ತುಂಬಾ ಕಲ್ಯಾಣ ಆಯ್ತು ಅಂತ ಕೇಳಬೇಡಿ, ಜೀವನದಲ್ಲಿ ಗಲಾಟೆ ಆಗಲ್ಲ ಅಂತ ಅರ್ಥ. ಎಲ್ಲಾ ಕಲ್ಯಾಣ ಮತ್ತೆ ಮತ್ತೆ ಶ್ರೀನಿವಾಸನ ಕಲ್ಯಾಣ ಕಥೆ ಕೇಳ್ತಾ ಇದ್ರೆ ಡೈವೋರ್ಸ್ ಆಗಲ್ಲ, ಹೆಂಡತಿ ಗಲಾಟೆಗಳಾಗಲ್ಲ ಆಯ್ತಾ. ಏಕಾಂತದಲ್ಲೂ ಹೆಂಡತಿ ಬೈಯಲ್ಲ, ಕಾಲು ಹೊತ್ತುತ್ತಿರ್ತಾಳೆ, ಇಲ್ಲಾಂದ್ರೆ ಉಲ್ಟಾ ಆಗ್ತಿರುತ್ತೆ, ಅಂದ್ರೆ ನೀವು ಅವ್ರಿಗೆ ಕಾಲು ಹೊತ್ತುತ್ತಿರ್ತೀರಿ. ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿದವರಿಗೆ ಹೆಂಡತಿ ಕೈಯಲ್ಲಿ ಕಾಲು ಒತ್ತಿಸಿಕೊಳ್ಳುವ ಭಾಗ್ಯ ಬರುತ್ತೆ. ಮತ್ತೆ ಹೆಂಡಂದ್ರು ಕೇಳಿದ್ರೆ ಅವರಿಗೆ ಗಂಡನ ಕೈಯಲ್ಲಿ ಅಂತ ಅನ್ಕೊಳ್ಬೇಡಿ, ಅದು ಪಾತಿವ್ರತ್ಯಕ್ಕೆ ವಿಘಟಕ. ಹಾಗೆಲ್ಲ ಹೇಳಬಾರದು. ನಜಾನೇ ಮುನಿವರ್ಯ ಪ್ರಜ್ಞಾ ಚಕ್ಷುರ್ನ ವಿದ್ಯತೆ ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರವದಾಮಿತೆ ಸೀತಾಯಾಚ ಸ್ವರೂಪಾಯಾಹ ಸ್ವರೂಪ ಪುರುಷೋ ಕಥಂ ಲಭ್ಯತೆ ವದ ವಿಪ್ರೇಂದ್ರ ತೃತೀಯಂ ಪ್ರವದಾಮಿತೆ ದೀರ್ಘಾಯುಷಶ್ಚ ಮೇ ಪುತ್ರಾಃ ಪುತ್ರ್ಯಶ್ಚಾಪಿ ಸಭರ್ತ್ರಕಾಃ. ಶತಾನಂದರು ಹೇಳ್ತಾರೆ, ನಿನ್ನ ಎಷ್ಟೆಲ್ಲ ಸಮಸ್ಯೆಗಳಿದೆ ಹೇಳು, ಎಲ್ಲದಕ್ಕೂ ಚಿಕಿತ್ಸೆ ಕೊಡ್ತೀನಿ ಅಂತ. ಬಹಳ ಖುಷಿಯಾಗಿಬಿಡುತ್ತೆ ಜನಕರಾಜನಿಗೆ. ಅವನು ಹೇಳ್ತಾನೆ, ನನ್ನ ತಮ್ಮನ ವಿಯೋಗದ ದುಃಖ ಪರಿಹಾರ ಆಗಬೇಕು, ತಮ್ಮನ 3 ಜನ ಮಕ್ಕಳಿಗೆ ಕಲ್ಯಾಣ ಆಗಬೇಕು, ಅವರಿಗೆ ಆಯುಷ್ಯ ಇರಬೇಕು, ಸಂಪತ್ತಿರಬೇಕು. ಆಮೇಲೆ ನನಗೊಬ್ಬಳು ಮಗಳಿದ್ದಾಳೆ ಸೀತಾದೇವಿ ಅಂತ, ಅವಳಿಗೆ ದೀರ್ಘಾಯುಷಿಯಾದ ಒಬ್ಬ ಗಂಡ ಸಿಗಬೇಕು, ಏಕಛತ್ರಾಧಿಪತಿ ಆಗಿರ್ಬೇಕು. ಆಮೇಲೆ 4 ಜನ ಅಳಿಯಂದಿರ ಜೊತೆಗೆ ನನಗೆ ತುಂಬಾ ಸಂತೋಷ ಆಗಬೇಕು ಅಂತ. ಹೀಗೆ ತುಂಬಾ ಒಟ್ಟಿನಲ್ಲಿ 4 ಜನ ಹೆಣ್ಮಕ್ಕಳಿಗೆ ಶಾಶ್ವತವಾಗಿ ಕೀರ್ತಿ ಸಂಪನ್ನರಾಗುವಂತಹ ಗಂಡಂದಿರಬೇಕು, ಭಗವಂತನಂತಹ ಮಕ್ಕಳು ಗಂಡಂದಿರು ಸಿಗಬೇಕು. ಅದಕ್ಕೆ ಏನು ಉಪಾಯ ಇದೆ ಹೇಳಿ ಅಂದಾಗ ಶತಾನಂದರು ಹೇಳ್ತಾರೆ, ವೆಂಕಟೇಶ್ ಕಲ್ಯಾಣದ ಕಥೆಯನ್ನು ಕೇಳು. ಭಗವಂತನೇ 4 ಅಂಶದಿಂದ ಅವತಾರ ಮಾಡಿದ್ದಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವನ ಅವತಾರ ರಾಮಚಂದ್ರ, ಸಂಕರ್ಷಣನ ಅವತಾರ ಲಕ್ಷ್ಮಣ, ಆಮೇಲೆ ಪ್ರದ್ಯುಮ್ನ ಅವತಾರ ಭರತ, ಅನಿರುದ್ಧನ ಅವತಾರ ಶತ್ರುಘ್ನ. ಹಾಗೆ ಭಗವಂತನ ಅಂಶಯುಕ್ತರಾದ ಆ ವರಗಳೇ ನಿನ್ನ ಮಕ್ಕಳಿಗೆ ಸಿಗ್ತಾರೆ. ಆ ದೇವರ ಕಲ್ಯಾಣದ ಕಥೆ ಕೇಳಿದ್ರೆ ದೇವರ ಸನ್ನಿಧಾನದಿಂದ ಕೂಡಿದ ಗಂಡಂದಿರು ಸಿಗ್ತಾರೆ. ಈಗಾಗಲೇ ಮದುವೆ ಆದವರಿಗೆ ಸನ್ನಿಧಾನ ಬರುತ್ತೆ ಅಂತ ತಿಳ್ಕೊಳ್ಳಿ. ಮತ್ತೆ ನಿಮಗೂ ಅಷ್ಟೇ, ಪಾಪ ಅವರು ಅಂಗಡಿ ಗುರುಕುಲದವರಿಗೆ ಮಾತ್ರ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ. ಆದ್ರಿಂದ ನಿಮಗೂ ಕೂಡ ಗಂಡಂದಿರಲ್ಲಿ ಶ್ರೀನಿವಾಸನ ಸನ್ನಿಧಾನ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ವೆಂಕಟಗಿರಿಯ ಮಹಾತ್ಮೆ ಸಾಮಾನ್ಯವಾದದ್ದಲ್ಲ. ಕಲಿಯುಗದಲ್ಲಿ ಎಲ್ಲಾ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಬೇಕಂತೆ. ಬರೀ ಮದುವೆ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಧನಕಾಮಸ್ಯ ಧನದಂ, ಕೂತಲ್ಲೇ ಹಣ ಸಿಗುತ್ತೆ. ಈಗೆಲ್ಲ ಆಫೀಸಿಗೆ ಹೋಗ್ಬೇಕಾಗಿಲ್ಲ ಅಲ್ವಾ, ಕೂತಲ್ಲೇ ಕಂಪ್ಯೂಟರ್. ಕೆಲವರು ಕಲ್ಲು ಇಟ್ಬಿಡ್ತಾರೆ, ಕೆಲಸ ಮಾಡ್ತಾ ಇರುತ್ತೆ, ಕಂಪ್ಯೂಟರ್ ಆನ್ ಆಗಿರಬೇಕು ಅಂತ. ಆ ತರ ಧನಕಾಮಸ್ಯ ಧನದಂ, ಪುತ್ರಕಾಮಸ್ಯ ಪುತ್ರದಂ, ಮಕ್ಕಳಿಲ್ವಾ ಮಕ್ಕಳು ಸಿಗುತ್ತೆ. ರೋಗಾರ್ಥಸ್ಯ ಚ ರೋಗಘ್ನ, ರೋಗದಿಂದ ಬಳಲಿದವರಿಗೆ ಪರಿಹಾರ ಚಿಕಿತ್ಸೆ ಸಿಗುತ್ತೆ. ಆಯ್ತಾ. ಜ್ಞಾನಿನಾಂ ಜ್ಞಾನ ಸಾಧನ, ಜ್ಞಾನಿಗಳಿಗೆಲ್ಲ ಜ್ಞಾನ ಸಾಧನೆ, ಜ್ಞಾನ ಪ್ರಾಪ್ತಿಯಾಗುತ್ತೆ. ಯಾಕೆ ಹೇಳಿ? ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ಆನಂದ ತೀರ್ಥರಿಗೆ ಜ್ಞಾನವನ್ನು ಕೊಟ್ಟ ಶ್ರೀನಿವಾಸನೇ. ಶ್ರೀನಿ ಅಂದ್ರೆ ಮಾಯಾ ಅಂತ ಅರ್ಥ. ಆಯ್ತಾ. ಅದರಿಂದ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ವಾಸ ಅಂದ್ರೆ ಹೊಸ ಆಚ್ಛಾದನೆ ಅಂತ ಧಾತು. ಮಾಯಿಂದ ನಮ್ಮನ್ನು ಕಟ್ಟಿ ಹಾಕಿರ್ತಾನೆ ಶ್ರೀನಿವಾಸ. ಮಾಯೆ ಅಂದ್ರೆ ಯಾವುದು? ಅಜ್ಞಾನ ಅಂತ ಅರ್ಥ. ಅದನ್ನು ಬಿಡಿಸ್ತಾನೆ. ಶ್ರೀನಿವಾಸನ ಸೇವೆ ಮಾಡಿದ್ರೆ ಮಧ್ವಶಾಸ್ತ್ರ ಅರ್ಥ ಆಗುತ್ತೆ ಅಂತ ಅರ್ಥ. ಜ್ಞಾನಿನಾಂ ಜ್ಞಾನ ಸಾಧನಂ ಯಚ್ಛುತ್ವಾ ಸರ್ವಲೋಕೇಶು ಬ್ರಹ್ಮ ಬ್ರಹ್ಮ ಪದಂ ಗತಃ ನೀಲಕಂಠಸ್ತು ಯಚ್ಛುತ್ವಾ ನಿರ್ವಿಶಸ್ಸು ಕಮಾಪ್ತವಾನ್. ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನು ನಿರ್ಣಯ ಮಾಡಿದ ಕಥೆ ಇದು. ರುದ್ರದೇವರು ವಿಷವನ್ನ ಪ್ರಾಚನ ಮಾಡಿದ ಮೇಲೆ ಅವರಿಗೆ ಮರಣ ಬರ್ತಾ ಇತ್ತಂತೆ. ಶ್ರೀನಿವಾಸ ಅಂತ ಹೇಳಿದ್ರಂತೆ ವಿಷಬಾಧೆ ಪರಿಹಾರ ಆಯ್ತು. ಊಟಕ್ಕೆ ಕೊಡೋಕ್ಕಿಂತ ಮೊದಲು ಶ್ರೀನಿವಾಸ ಅಂತ ನೆನಪು ಮಾಡಿಕೊಂಡು ಊಟಕ್ಕೆ ಹೋದ್ರೆ ಇದೆಲ್ಲ ಫರ್ಟಿಲೈಸರ್ ಹಾಕಿ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಆಗಿರುತ್ತೆ. ಯಾವ ವಿಷಬಾಧೆ ಆಗಲ್ಲ. ಎಲ್ಲದಕ್ಕೂ ಮೂಲ ಆಹಾರ. ಆಹಾರದ ದೋಷಗಳೆಲ್ಲ ಪರಿಹಾರವಾಗುತ್ತಂತೆ. ನಿರ್ವಿಷಃ ಸುಖಮಾಪ್ತವಾನ್ ವಜ್ರೀ ನಾಗಪದಂ ಪ್ರಾಪ್ತಃ. ಇಂದ್ರದೇವರ ಆಧಿಪತ್ಯವನ್ನ ಬಲಿಚಕ್ರವರ್ತಿ ಅಪಹಾರ ಮಾಡಿದ. ಅವಾಗ ಇಂದ್ರದೇವರು ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿಸಿಕೊಂಡಂತೆ ಅವರಿಗೆ ಮತ್ತೆ ಇಂದ್ರ ಪದವಿ ಸಿಕ್ಕಿತು ಅಂತ ಹೇಳಿದ್ದಾರೆ. ಕಿಮುಕ್ತೇನೆ ವಿಶೇಷೇಣ ತದನಂತ ಫಲಂ ಶೃಣು. ಮತ್ತೆ ಒಂದೊಂದೇ ಫಲವನ್ನು ಹೇಳೋದಿಲ್ಲ. ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿದವರಿಗೆ ಅನಂತವಾದ ಫಲ ಇದೆ. ಜನಕರಾಜ ಹೇಳ್ತಾನೆ,
ಹಾಗಾದ್ರೆ ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಇದ್ರೆ ನಿಧಾನಕ್ಕೆ ಕೇಳಿ, ತಾಳ್ಮೆಯಿಂದ ಕೇಳ್ತೀನಿ. ಸಿಕ್ಕಾಪಟ್ಟೆ ವರಗಳಿವೆ, ಹಾಗಾಗಿ ಮೊದಲಿಂದ ಕಥೆ ಹೇಳಿ. ವೈಕುಂಠ ಮಾಹಾತ್ಮ್ಯಂ ಕಲೋತಚ್ಚರಿತಂ ಕಥಂ. ಕಲಿಯುಗದಲ್ಲಿ 4 ಯುಗಗಳಲ್ಲಿ ಈ ಬೆಟ್ಟದ ಮಹಿಮೆ ಏನು, ಕಲಿಯುಗದಲ್ಲಿ ಶ್ರೀನಿವಾಸನ ಮಹಿಮೆ ಏನು, ಅದೆಲ್ಲವನ್ನು ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂದಾಗ ಶತಾನಂದರು ಹೇಳ್ತಾರೆ, ಕೃತೆ ಋಷಾದ್ರಿಂ ವಕ್ಷ್ಯಂತಿ ತ್ರೇತಾಯ ಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೋ ಶ್ರೀ ವೆಂಕಟಾಚಲಂ. ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು, ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು. ಜನಕರಾಜ ಕೇಳ್ತಾನೆ, ಬರೀ ಹೆಸರು ಹೇಳಿದ್ರೆ ಸಾಕಾಗಲ್ಲ, ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರೇ ಯಾಕೆ ಬಂತು? ಅದಕ್ಕೆ ಶತಾನಂದರು ಹೇಳ್ತಾರೆ, ಕೃತಯುಗದಲ್ಲಿ ವೃಷಭ ಅನ್ನೋ ಒಬ್ಬ ರಾಕ್ಷಸ ಇದ್ದ. ಅವನು ಯಾವಾಗಲೂ ಭಯಂಕರವಾದ ಕರ್ಮಗಳನ್ನೇ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ತೇನ ಸಂಶ್ಲಿಷ್ಟ ತಪಃ ತದರ್ಥಂ ಶರಣಂಗತ. ಆ ವೆಂಕಟಾಚಲ ಪರ್ವತದಲ್ಲಿರುವಂತಹ, ಅಂದ್ರೆ ಇನ್ನು ವೃಷಭಾಚಲ ಅಂತ ಹೆಸರು ಬಂದಿಲ್ಲ, ಆ ಬೆಟ್ಟದ ಮೇಲಿರುವಂತಹ ಋಷಿಮುನಿಗಳೆಲ್ಲ ದೇವರಲ್ಲಿ ಶರಣಾಗತರ. ವೃಷಭಾಚಲ ಅಂತ ತುಂಬಾ ಭಯಂಕರನಾದ ರಾಕ್ಷಸ ತಪಸ್ಸನ್ನು ಮಾಡಿದವನಿಗೆ ಉಪದ್ರವವನ್ನು ಕೊಡ್ತಾ ಇದ್ದಾನೆ. ಅವನ ಉಪದ್ರವವನ್ನು ಪರಿಹಾರ ಮಾಡು. ಭಗವನ್ನರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಸಂವಾದತೆ ಸದಾ ಕ್ರೂರ ತಪೋಭಂಗಕರ ಕಲಹ. ಯಾವಾಗ ಜಪ ಮಾಡಬೇಕಾದ್ರೂ ಉಪದ್ರವ ಕೊಡ್ತಾನೆ. ಆದ್ರಿಂದ ಅವನ ಉಪದ್ರವವನ್ನು ಪರಿಹಾರ ಮಾಡುವಂತ ಆ ರಾಕ್ಷಸನ ಉಪದ್ರವ ಪರಿಹಾರಕ್ಕೋಸ್ಕರ ದೇವತೆಗಳೆಲ್ಲ ಸ್ತೋತ್ರ ಮಾಡಿ. ಭಗವಂತ ಬಂದು ನೋಡ್ತಾನೆ, ವೃಷಭಾಚಲ ಸಾಮಾನ್ಯ ಅಲ್ಲ, ಸರಾಕ್ಷಸೋ ಮಹಾವೀರ್ಯ ತೀರ್ಥೆ ತುಂಬುರು ಸಂಜ್ಞಕ್ಕೆ. ತುಂಬುರು ತೀರ್ಥ ಅಂತ, ತುಂಬುರು ಅಲ್ಲಿಗೆ ಬೇರೆ ಹೋಗಿ ನಾನು, ತುಂಬುರು ಎಲ್ಲಾ ಕಡೆ ಅವನ ವ್ಯಾಪ್ತಿ. ಆ ತಿರುಪತಿ ಬೆಟ್ಟದ ಮೇಲೆ ಅಲ್ಲಿ ಒಂದು ತುಂಬುರು ತೀರ್ಥ ಅಂತ ಇದೆ. ಶ್ರೀನಿವಾಸನ ಕಲ್ಯಾಣ ಆಗಬೇಕಾದ್ರೆ ತುಂಬುರು ತೀರ್ಥದಲ್ಲಿ ಗೊಜ್ಜು ಮಾಡಿದ್ದಾನೆ. ಇವತ್ತೆಲ್ಲರಿಗೂ ಮೊದಲು ಗೊಜ್ಜು ಬಡಿಸ್ಬಿಡ್ಬೇಕು, ಬಹಳ ಖುಷಿ ಅದು ಊಟದಲ್ಲಿ ಗೊಜ್ಜು ಅಂತ. ತುಂಬುರು ತೀರ್ಥದಲ್ಲಿ ಮಾಡಿದ್ದು ಗೊಜ್ಜು, ಹುಣಸೆಕಾಯಿ ಗೊಜ್ಜು ಮಾಡಿದಂತೆ ತುಂಬುರು ತೀರ್ಥದಲ್ಲಿ. ಆಯ್ತಾ, ಇವಾಗ ಅಡಿಗೆ ಮನೆಗೆ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ. ತುಂಬುರು ತೀರ್ಥದಲ್ಲಿ ವಿಶೇಷವಾಗಿ 3 ಹೊತ್ತು ಸ್ನಾನ ಮಾಡ್ತಾ ಇದ್ದ ಅವನು. ಆ ವೃಷಭಾಚಲ ಸ್ನಾತ್ವಾ ತ್ರಿಶ್ರವಣಂ ಪುಣ್ಯ ಶಾಲಗ್ರಾಮ ಶಿಲಾಮೃಪ. ನರಸಿಂಹ ಶಾಲಗ್ರಾಮ ಪೂಜೆ ಮಾಡ್ತಾ ಇದ್ದಾನೆ. ಇದು ಕೃತಯುಗದ ಧರ್ಮ. ಅಂದ್ರೇನು? ಕೃತಯುಗದಲ್ಲಿ ರಾಕ್ಷಸನೂ ಶಾಲಿಗ್ರಾಮ ಪೂಜೆ ಮಾಡ್ತಾನೆ, ಕಲಿಯುಗದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಲ್ಲ. ಇಲ್ಲ, ಉಲ್ಟಾ. ಕೃತಯುಗದ ಧರ್ಮ. ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಲ ಮಧೋಮುಖಾಂ. ಕರಾಲ ಮುಖ ನರಸಿಂಹ ಶಾಲಗ್ರಾಮ, ಬಾಯಿ ಅಗಲ ಇರುತ್ತಂತೆ, ಅಧೋಮುಖ ಇರುತ್ತೆ, ಅದು ನರಸಿಂಹ ಶಾಲಗ್ರಾಮ ಅಂತ ಹೇಳಿದ್ದಾರೆ. ಆ ಪೂಜೆ ಮುಗಿಬೇಕಾದ್ರೆ ಸರ್ವ ಸಮರ್ಪಣೆ ಮಾಡಬೇಕು. ಆ ದೇವರಿಗೆ ಏನ್ ಸಮರ್ಪಣೆ ಮಾಡಿದ್ರು ಖುಷಿ ಆಗ್ತಿರ್ಲಿಲ್ಲ ಅವನಿಗೆ. ಕೊನೆಗೆ ಅವನು ಖಡ್ಗವನ್ನು ತೆಗೆದುಕೊಂಡು ಸರ್ವ ಸಮರ್ಪಣಾರ್ಥೆ ಶಿರಹ ಸಮರ್ಪಯಾಮಿ ಅಂತ ಖಡ್ಗ ತಗೊಂಡು ಠಕ್ಕನ್ ಕಡಿತಾ ಇದ್ದಂತೆ. ಆ ತಲೆಯನ್ನೇ ತೆಗೆದು ದೇವರ ತಲೆ ಮೇಲೆ ಇಟ್ಬಿಡ್ತಾ ಇದ್ದಾನೆ. ಆ ನರಸಿಂಹ ಶಾಲಗ್ರಾಮದ ಮೇಲೆ ತನ್ನ ತಲೆಯನ್ನ ಅರ್ಪಣೆ ಮಾಡ್ತಾ ಇದ್ದ. ಆದ್ರೆ ಅವನ ಸಮರ್ಪಣೆಗೆ ಖುಷಿಯಾಗಿ ದೇವರು ಸಾಯಂಕಾಲ ಆಗೋದ್ರೊಳಗಡೆ ಮತ್ತೆ ಆ ತಲೆ ಚಿಗುರುಕೊಳ್ತಾ ಇದ್ದಾನೆ. ರಾತ್ರಿ ಮತ್ತೆ ಸೆಟ್ ದೋಸೆ ತಿಂತಾ ಇದ್ದ, ಮತ್ತೆ ಜಪ ಮಾಡ್ತಾ ಇದ್ದ. ಏವಂ ಪಂಚಸಹಸ್ರಾಣಿ ವರ್ಷಾಣಿ ವಿಗತಾನಿ ಚ. ಹೀಗೆ 5,000 ವರ್ಷಗಳ ಕಾಲ ತಲೆಯನ್ನು ದೇವರಿಗೆ ಕಡಿದು ಕಡಿದು ಸಮರ್ಪಣೆ ಮಾಡಿದ್ದಾನೆ. 5,000 ಇಂಟು 360 ವರ್ಷ ಎಷ್ಟಾಯ್ತು? ತುಂಬಾ ಲೆಕ್ಕ ಮಾಡೋರಿದ್ರೆ ಹೇಳಿ ಎಷ್ಟು ರಾಯರೇ? 5,000 ಇಂಟು 360 15 ಲಕ್ಷ ಪ್ಲಸ್ ಇನ್ನೂ ಸೇರ್ಕೊಡುತ್ತೆ, 16.5 ತನಕ ಬರುತ್ತೆ. 16.5 ಲಕ್ಷ ತಲೆಗಳನ್ನು ಅರ್ಪಣೆ ಮಾಡಿದ್ದಾರೆ ದೇವರಿಗೆ. ಆ ಸಮಯದಲ್ಲಿ ದೇವರು ಪ್ರತ್ಯಕ್ಷನಾಗಿ ಬಂದಂತೆ. ನಿಂತರ ಪೂಜೆ ಮಾಡಿದವರು ಯಾರೂ ಇಲ್ಲ. ಎಷ್ಟು ಅದ್ಭುತವಾದ ಪೂಜೆ ಮಾಡಿದೆ. ಆ ದೇವರು ಬಂದು ಪ್ರತ್ಯಕ್ಷವಾಗಿ ನಿಂತಾಗ ದಡದಡ ಕಣ್ಣೀರು ಸುರಿಸ್ತಾ ಇದ್ದಾನಂತೆ ವೃಷಭಾಸನ. ದೇವರೇ ನೀನು ಬಂದ್ಬಿಟ್ಟು ಎಷ್ಟು ಬೇಗ ಬನ್ನಿ ಅಂತಾನೆ. 5,000 ವರ್ಷ ತಲೆ ಸಮರ್ಪಣೆ ಮಾಡಿದ್ದಾನೆ ದೇವರು, ಅಷ್ಟು ತಡವಾಗಿ ಬಂದಿದ್ದಾನೆ, ಎಷ್ಟು ಬೇಗ ಬಂದಿ. ನಾವು 5 ನಿಮಿಷ ಪೂಜೆ ಮಾಡಿರಲ್ಲ, ಈ ದೇವರು ಎಲ್ಲಿ ಬರ್ತಾನೆ ಅಂತ ಪೆಟ್ಟಿಗೆ ಕಟ್ಟಿ ಓಡೋಗ್ತಾ ಇರ್ತೇವೆ. ಅಂಥವ್ರು ದೇವರು ಬಂದ, ಕಣ್ಣೀರು ಸುರಿಸಿದ. ಒಂದು ಮುಹೂರ್ತ ಆದ್ಮೇಲೆ ವೃಷಭಾಸುರ ಪ್ರಾರ್ಥನೆ ಮಾಡ್ತಾರೆ. ಕೇಶವಾನಂತ ಗೋವಿಂದ ಶ್ರೀನಿವಾಸ ಸ್ವರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗ್ಯಂ ಪಾರಮೇಟ್ಯ ಪದಂ ಹರೆ ನಯಾಚೆ ಜಗತಾಂ ನಾಥ. ಏನ್ ಬೇಕು ಕೇಳಿಕೊ ಅಂದ ದೇವರು. ದೇವರು ಬಂದ ತಕ್ಷಣ ವರ ಕೇಳ್ಕೊ ಅಂತಾನೆ ಹೇಳೋದು. ಅವನಿಗೆ ವರದ ಅಂತಾನೆ. ವರದರಾಜ ಅವನು ತಮಿಳ್ನಾಡಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಕಂಚಿ ವರದರಾಜ ಎಲ್ಲ ವರ ಕೊಡೋರೆಲ್ಲ ತಮಿಳ್ನಾಡಲ್ಲೇ ಇದ್ದಾರೆ. ಶಾಂಗನಾಥ, ವರದರಾಜ, ರಂಗನಾಥ ಎಲ್ಲ ಒಬ್ಬ ವರ ಕೊಡ್ತಾನೆ, ಒಬ್ಬ ಮಲ್ಕೊಂಡಿದ್ದಾನೆ. ಎಲ್ಲ ವರ ಕೊಡುವ ದೇವತೆಗಳೆಲ್ಲ
ತಮಿಳುನಾಡಲ್ಲೇ ಬಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಹಾಗಾಗಿ ವಿಜೇಂದ್ರ ತೀರ್ಥರು, ರಾಯರು, ಎಲ್ಲರ ಕಾರ್ಯಕ್ಷೇತ್ರ ತಮಿಳುನಾಡು. ಭಕ್ತಿ ಪ್ರಚುರವಾದ ದೇಶ ತಮಿಳುನಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಕರ್ನಾಟಕದ ಬಾರ್ಡ್ರಲ್ಲಿ ಹೊಸೂರ್ಗಾದ್ರೂ ಬಂದು ಹೋಗ್ಬೇಕು ನಾವು ಅಂತ ಬರ್ತೀವಿ. ಒಳ್ಳೆ ಪ್ರದೇಶ ತಮಿಳುನಾಡಿನಲ್ಲಿ, ಹರಿಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ನೋಡಿದಾಗ ಗೊತ್ತಾಗ್ತಾ ಇರುತ್ತೆ. ಆ ರೀತಿಯಾಗಿ ಅದಕ್ಕೆ ಶ್ರೀನಿವಾಸನು ಕೂಡ ತಮಿಳುನಾಡಿನ ತುಂಬ ದೂರದಲ್ಲೇನಿಲ್ಲ, ಅವನು ಆಂಧ್ರದ ಪಕ್ಕ ತಮಿಳುನಾಡಿಗೆ ಬಂದಿದ್ದಾನು. ಇಲ್ಲಿ ಗಾಳಿ ಬೀಸಲಿ ಅಂತ, ಆ ಕಡೆ ಕರ್ನಾಟಕದ್ದು ಗಾಳಿ ಬೀಸಲಿ ಅಂತ, ಮುಳಬಾಗಿಲಿಂದಲೂ ಗಾಳಿ ಬೀಸುತ್ತೆ. ಹಾಗೆ ಎಲ್ಲ ಕಡೆಗೂ ಬ್ಯಾಲೆನ್ಸ್ ಮಾಡಿದ್ದಾನೆ ದೇವರು. ಅವನ ಹತ್ರ ಕೇಳ್ತಾನೆ, ಗೋವಿಂದ, ಕೇಶವ, ಅಚ್ಯುತ, ನಾರಾಯಣ, ಶ್ರೀನಿವಾಸ, ನಿನಗೇನು ಬೇಕು ಅಂದರೆ ನನಗೆ ಮೋಕ್ಷ ಕೊಡಬೇಡ, ನಿನಗೆ ಮೋಕ್ಷದ ದೇವರು ನೀನು, ಮೊದಲು ಮೋಕ್ಷ ಕೊಟ್ಬಿಡ್ತೀನಿ. ನನಗೆ ಮೋಕ್ಷ ಕೊಡಬೇಡ, ಸ್ವರ್ಗ ಕೊಡಬೇಡ, ಬ್ರಹ್ಮ ಪದವಿ ಕೊಡಬೇಡ, ಅದ್ಯಾವುದು ಕೊಡಲ್ಲ ಅಂತ ದೇವರು. ಬ್ರಹ್ಮ ಪದವಿ ಬ್ರಹ್ಮದೇವಿ ಕೊಡ್ತೀನಿ, ನಿನಗೆ ಯಾಕೆ ಕೊಡ್ತೀನಿ, ಏನು ಕೊಡಬೇಕು ಹೇಳು. ನನಗೆ 5,000 ವರ್ಷಗಳಿಂದ ಬರೀ ನೀನು ಪೂಜೆ ಮಾಡಿ ಮಾಡಿ ನಾನು ರಾಕ್ಷಸ, ನನಗೆ ಬೋರ್ ಆಗಿದೆ, ನಿನ್ನ ಜೊತೆಗೆ ಫೈಟಿಂಗ್ ಮಾಡಬೇಕು ಅಂತ. ಯುದ್ಧ ವಿಕ್ಷಾಂ ಪ್ರದೇಹಿಮೆ, ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು. ದಶಾವತಾರ ವಿಭವೇ ಶುತಸ್ಥೆ ವಿಕ್ರಮೋಹರೆ, 10 ಅವತಾರಗಳಲ್ಲಿ ಭಯಂಕರ ರೂಪದಿಂದ ಅಹೋಬಲದಲ್ಲಿ ನರಸಿಂಹನಾಗಿ ಹಿರಣ್ಯಕಶ್ಯಪನ ಜೊತೆಗೆ ಯುದ್ಧ ಮಾಡಿದೆ ಅಂತ ಕೇಳಿಕೊಂಡಿದ್ದೇನೆ. ನಾನು ಯುದ್ಧ ಮಾಡಬೇಕು ನಿನ್ನ ಜೊತೆಗೆ. ಅದಕ್ಕೆ ದೇವ್ರು ಹೇಳ್ತಾನೆ, ನನ್ನ ಜೊತೆಗೆ ಯುದ್ಧ ಮಾಡಿ ಯಾರೂ ಗೆದ್ದಿಲ್ಲ, ಅದೇನೇ ಇರ್ಬೋದು, ನನ್ನ ಮೈಯಂತೂ ತುರಿಸ್ತಾ ಇದೆ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು. ಭೋ ರಾಕ್ಷಸ ಕುಲೋತ್ಪನ್ನ ಪಶ್ಯಮೇ ಪೌರುಷಂ ಬಲಂ ಇತ್ಯುಕ್ತ್ವಾ ದರ್ಶಯಾಮಾಸ ಗರುಡಂ ವಿಕೃತಾಕೃತಿಂ ತತ್ರಸ್ಥಂ ವಾಸುದೇವಂಚ ವಿಶ್ವರೂಪಿಣಮೌಮೇಯಂ. ಹಾಗೆ ಹೇಳಿದ ತಕ್ಷಣ ಭಗವಂತ ನನ್ನ ಬಲವನ್ನು ನೋಡುವಂತ ಅದ್ಭುತ ಆಕಾರದ ಗರುಡದೇವನನ್ನು ತೋರಿಸಿದ. ಅವನೇ ಬೆಟ್ಟದಂತೆ ಇದ್ದಾನೆ ಗರುಡದೇವ, ಅವನ ಮೇಲೆ ವಿಶ್ವರೂಪ ದರ್ಶನ ಮಾಡುವ ವಾಸುದೇವ. 1000 ಭುಜಗಳಿದೆ. ಈ ವೃಷಭಾಸುನಿಗೆ 3 ಭುಜ ಇದೆ. ದೇವರಿಗೆ 1000 ಭುಜಗಳು, 1000 ಆಯುಧಗಳು. ಅದನ್ನು ಕಂಡು ವ್ಯಂಜಯಾಮಾಸ ಸ್ವಮಾಯಾಂ ಸುರಮೋಹಿನಿ ನಕ್ತಂಚರಸ್ಯ ಚರಿತಂ ಅತಿಕ್ರಾಂತಂ ಕ್ಷಮೋಪೇಯಂ ಪ್ರಶಂಸನ್ ರಾಕ್ಷಸಂ ವೀರಂ ಸಾಧು ಸಾಂಪಿತೆಯ ಭಾಷತ. ರಾಕ್ಷಸನ ಜೊತೆಗೆ ತುಂಬಾ ಹೊತ್ತು ಕಾಲ ಯುದ್ಧ ಮಾಡಿದ. ಆ ಯುದ್ಧದಲ್ಲಿ ರಾಕ್ಷಸನ ಜೊತೆಗೆ ಆಟ ಆಡಿದನಂತೆ ದೇವರು. ಅದಕ್ಕೆ ಅವನು ಹೇಳ್ತಾನೆ, ದೇವರೇ ನನ್ನನ್ನು ಹೊಡೆದು ಬಿಡು, ನಿನ್ನ ಜೊತೆ ಯುದ್ಧ ಮಾಡಿ ಮಾಡಿ ಸುಸ್ತಾಗೋಗಿದೆ, ನನ್ನನ್ನು ಕೊಂದು ಬಿಡು, ಆದರೆ ನಿನ್ನ ಪಾದದ ಅಡಿಯಲ್ಲಿ ನನ್ನನ್ನು ಹಾಕಿ ನಿನ್ನನ್ನು ಸೇವಕನನ್ನಾಗಿ. ಅಂದರೆ ಆ ರಾಕ್ಷಸನ ಕರ್ತವ್ಯಗಳೇನು ಅಂದರೆ ಆ ಯುದ್ಧವನ್ನು ಮಾಡಿ ದೇವರಿಗೆ ಆ ಬಲವನ್ನೇ ಸಮರ್ಪಣೆ ಮಾಡಬೇಕು ಅನ್ನೋದು ಅವನ ಭಾವ ಇತ್ತು. ಈ ರೀತಿಯಾಗಿ ಇತ್ಯುಕ್ತೋ ದೇವರಾಜೇನ ಋಷಭೋ ದಂಡವದ್ಭುವಿ ಪ್ರಣಿಪತ್ಯಾಹ ವಿಶ್ವೇಶಂ ಅವಸ್ತು ಅಸ್ತು ರಾಕ್ಷಸೇಶ್ವರ. ಸಾಷ್ಟಾಂಗ ನಮಸ್ಕಾರ ಮಾಡಿ ಋಷಭಾಸುರ ಆ ಭಗವಂತನನ್ನು ಸ್ತೋತ್ರ ಮಾಡಿದ. ಋಷಭ ಹೇಳ್ತಾನೆ, ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಜರಿತಂ ಸುತಂ. ನೀನು ಚಕ್ರಪಾಣಿ, ನೀನು ದೇವರು, ನಿನ್ನ ಚಕ್ರದ ಮಹಿಮೆಯನ್ನು ಕೇಳಿದ್ದೇನೆ. ಯಾರ್ಯಾರು ಆ ಚಕ್ರವನ್ನು ಧಾರಣೆ ಮಾಡ್ತಾರೆ ಅವರಿಗೆಲ್ಲ ಮೋಕ್ಷ ಆಗುತ್ತಂತೆ. ಅದಕ್ಕೆ ಮಾಧ್ವರಿಗೆಲ್ಲ ಮುದ್ರೆ ಬ್ರಾಹ್ಮಣರು ಅಂತ ಕರೀತಾರೆ. ಮುದ್ರೆ ಇದ್ರೆ ಎದ್ರು ಅಂತಾನೆ ಅರ್ಥ. ಯಾರ ಮೈಲಿ ಮುದ್ರೆ ಇದೆ ಅವ್ರು ಎದ್ರು ಅಂತ ಅರ್ಥ. ಮುದ್ರೆ ಇರುವುದು, ರಾಜಮುದ್ರೆ ಇರುವುದು ಮಾಧ್ವರಿಗೆ ವಿಶೇಷವಾಗಿ. ಆದ್ರಿಂದ ಚಕ್ರದ ಅತಪ್ತತನೂ ನತದಾನೂ ಅಷ್ಟುತೆ ತಪ್ತ ಮುದ್ರಾಧಾರಣೆ, ಪ್ರತಿದಿನ ಮುದ್ರಾಧಾರಣೆಯನ್ನು ಮಾಡಿಕೊಂಡವರಿಗೆ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ. ಹಾಗಾಗಿ ಆ ನಿನ್ನ ಚಕ್ರದಿಂದ ನನ್ನ ತಲೆಯನ್ನು ಕತ್ತರಿಸಿ, 5,000 ವರ್ಷಗಳ ಕಾಲ ನನ್ನ ತಲೆಯನ್ನು ಖಡ್ಗದಿಂದ ಕತ್ತರಿಸಿಕೊಂಡಿದ್ದೇನೆ. ಒಂದು ಬಾರಿ ಆ ನನ್ನ ತಲೆಯನ್ನ ಕತ್ತರಿಸಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿಕೋ, ನಾನು ನಿನ್ನಲ್ಲಿ ಶರಣಾಗತನಾಗ್ತಾ ಇದ್ದೇನೆ ಅಂತ ಸರ್ವ ಭಾವದಿಂದ ಇಂದು ನಿನ್ನ ಮೊರೆಯ ಹೊಕ್ಕೆ ಅಂತ ಎಲ್ಲಾ ರೀತಿ ಭಾವದಿಂದ ಭಗವಂತನಲ್ಲಿ ಶರಣಾಗತನಾಗಿದ್ದಾನೆ ವೃಷಭಾಸುರ. ಅದನ್ನ ಶತಾನಂದರು ಹೇಳ್ತಾರೆ, ಕೃತಯುಗದಲ್ಲಿ ದಡ್ಡನಾಗಿರುವ ಒಬ್ಬ ಅಸುರನಾಗಿರುವಂತಹ ರಾಕ್ಷಸರಿಗೂ ಕೂಡ ಹರಿಭಕ್ತಿ ಜಾಗೃತವಾಗಿದೆ. ಯಾವುದು ಪ್ರಧಾನವಾದ ಹರಿಭಕ್ತಿ ಅಂದರೆ ಭಗವಂತನಿಗೆ ನಮ್ಮ ಸಮರ್ಪಣೆ, ಶರಣಾಗತಿ. ನಿನ್ನಲ್ಲಿ ನಾನು ಮೊರೆ ಹೊಕ್ಕಿದ್ದೇನೆ, ನಿನ್ನನ್ನು ಬಿಟ್ಟು ಇನ್ಯಾರನ್ನೂ ನಾನು ಪರದೈವ ಅಂತ ನಂಬಿಲ್ಲ, ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ನನ್ನನ್ನು ಉದ್ಧಾರ ಮಾಡುವಂತ ಸರ್ವ ಸಮರ್ಪಣಾ ಭಾವದಿಂದ ರಾಕ್ಷಸನಾದ ವೃಷಭಾಸುರ ಆ ದೇವರಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡ. ಇದನ್ನೇ ಹರಿದಾಸರು ತುಂಬ ಮಂಗಳವಾದ ಪದ್ಯಗಳಿಂದ ಇಂದು ನಿನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ ಅಂತ ಸ್ತೋತ್ರ ಮಾಡಿದ್ದಾರೆ. ಮಧ್ಯದಲ್ಲಿ ಹಾಡು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಮಧ್ಯದಲ್ಲಿ ಖಾರ ಸ್ವೀಟು ಎಲ್ಲ ಇರುತ್ತೆ. ಶ್ರೀನಿವಾಸನೇ
ಶ್ರೀನಿವಾಸನಿಗೆ ವೃಷಭಾಸುರ ತನ್ನೇ ಸಮರ್ಪಣೆ ಮಾಡಿಕೊಂಡ. ವೃಷಭಾಸುರ ಕೇಳಿಕೊಳ್ತಾನೆ, ನನ್ನ ಹೆಸರಿನಲ್ಲೇ ಈ ಬೆಟ್ಟ ಕೃತಯುಗದಲ್ಲಿ ಪ್ರಸಿದ್ಧರಾಗಬೇಕು. ಯಾರ್ಯಾರು ಹರಿದಾಸರಿದ್ದಾರೆ, ಹರಿಭಕ್ತರಿದ್ದಾರೆ, ಅವರ ಪಾದದ ಧೂಳಿ ನನಗೆ ತಾಗಬೇಕು, ಅಂತಹ ಅನುಗ್ರಹವನ್ನು ಮಾಡು ಅಂತ ಕೇಳಿಕೊಂಡ. ಆ ವೃಷಭಾಸುರನ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಕೃತಯುಗದಲ್ಲಿ ವೃಷಭಾಚಲ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧನಾಗಿದ್ದಾನೆ. ಈ ಬೆಟ್ಟ ಕೃತಯುಗದಲ್ಲಿ ವೃಷಭಾಚಲ ಅಂತ ಪ್ರಸಿದ್ಧವಾಯಿತು. ಜನಕರಾಜ ಕೇಳ್ತಾನೆ, ಕಥೆ ಏನೋ ಚೆನ್ನಾಗಿತ್ತು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು ಯಾಕೆ ಬಂತು? ಅದಕ್ಕೆ ಶತಾನಂದರು ಹೇಳ್ತಾರೆ, ಕಂಜಲೋಚನೆಯಾದ ಅಂಜನಾದೇವಿ ತಪಸ್ಸನ್ನ ಮಾಡಿದ್ದು ತ್ರೇತಾಯುಗದಲ್ಲಿ. ಹಾಗಾಗಿ ತ್ರೇತಾಯುಗದಲ್ಲಿ ಒಂದು ಬಾರಿ ಈ ಅಂಜನಾದೇವಿಗೆ ಮಕ್ಕಳಿರಲಿಲ್ಲಂತೆ. ಮತಂಗ ಅನ್ನುವ ಋಷಿಗಳ ಬಳಿ ಹೋಗಿ ಕೇಳ್ತಾಳೆ. ಅವಾಗ ಆ ಮತಂಗ ಋಷಿಗಳು ಹೇಳ್ತಾರೆ, ನೀನು ಪಂಪಾಯಾಹ ಪೂರ್ವ ದಿಗ್ಭಾಗೆ 50 ಯೋಜನಾ ಅಂತ. ಅಂಜನಾದೇವಿ ಕರ್ನಾಟಕದವಳಂತೆ, ಹಂಪಾ ಕ್ಷೇತ್ರದಲ್ಲಿ ಇದ್ದವಳು ಅವಳು. ಅವಳಿಗೆ ಹೇಳ್ತಾರೆ, ನೀನು ತಿರುಪತಿ ಬೆಟ್ಟಕ್ಕೆ ಹೋಗಿ ತಪಸ್ಸನ್ನು ಮಾಡು, ಅಲ್ಲಿ ಒಂದು ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡಿದ್ರೆ ದೇವರು ನಿನಗೆ ವರವನ್ನು ಕೊಡ್ತಾನೆ ಅಂತ. ಸ್ವಾಮಿ ಪುಷ್ಕರಣಿ ತೀರ್ಥದ ಕ್ರೋಶ ಮಾತ್ರದ ದೂರದಲ್ಲಿ ಒಂದು ಆಕಾಶಗಂಗಾ ಅಂತ ಇದೆ, ಅದರಲ್ಲಿ ಕೋಸಂಬರಿ ಮಾಡಿದ್ರಂತೆ, ಆಯ್ತಾ, ಶ್ರೀನಿವಾಸ ಕಲ್ಯಾಣದ ಕಥೆಯಲ್ಲಿ. ಆಕಾಶಗಂಗೆಯಲ್ಲಿ ಅಲ್ಲಿ ಹೋಗಿ ನೀನು ತಪಸ್ಸು ಮಾಡು. 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ರೆ ಆ ಪುಣ್ಯದಿಂದ ಭಗವಂತ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಮತಂಗ ಋಷಿಗಳು ಅಂಜನಾದೇವಿಗೆ ಹೇಳಿದರು. ಅವಳು ಪ್ರತಿದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ವರಾಹರೂಪಿಯಾದ ಪರಮಾತ್ಮನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅದೇ ನೀರನ್ನು ಪಾನ ಮಾಡಿಕೊಂಡು ಆಕಾಶಗಂಗೆಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತೆ. ಅವಳು ದೇಹ ತಪಸ್ಸು ಮಾಡಿ 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 ಕಾಷ್ಟದಂತೆ ಆಗಿ ಹೋಯ್ತಂತೆ, ಅವಳ ಶರೀರ ಕಟ್ಟಿಗೆಯಂತೆ ಆಗಿ ಹೋಯಿತು. ಅವಳ ಸಂವತ್ಸರಗಳ ಕಾಲ ಅವಳು ಹಾಗೆ ತಪಸ್ಸು ಮಾಡ್ತಾ ಇದ್ದಾಳೆ. ಪ್ರತಿದಿನ ವಾಯುದೇವರು ಬಂದು ಒಂದು ಭಕ್ಷಣಾರ್ಥಂ ಪ್ರತ್ಯಹಂ ಫಲಂ ಆಹೃತ್ಯ ಅದಾತ್, ಪ್ರತಿದಿನ ಒಂದು ಹಣ್ಣನ್ನು ತಂದು ಕೊಡ್ತಾ ಇದ್ದ. ಒಂದು ಹಣ್ಣನ್ನು ತಿಂದುಕೊಂಡು ತಪಸ್ಸು ಮಾಡಿದ್ದಾಳಂತೆ. ಒಂದು ದಿನ ವಾಯುದೇವ ಅವಳಿಗೆ ಯೋಗ್ಯವಾದ ಸಂದರ್ಭ ಅಂತ ತನ್ನ ತೇಜಸ್ಸನ್ನ ಫಲದಲ್ಲಿ ಸೇರಿಸಿ ತಿನ್ನಿಸಿದ್ದಾನೆ. ಇದರಿಂದ ಗರ್ಭಿಣಿಯಾಗಿದ್ದಾಳೆ. 10 ತಿಂಗಳಾದ ಮೇಲೆ ಅತ್ಯಂತ ಶ್ರೇಷ್ಠನಾದ ಪುತ್ರರತ್ನನನ್ನ ಹಡೆದಿದ್ದಾಳೆ. ಅವನಿಗೆ ಹನುಮಂತ ಅಂತ ಕರೀತಾರೆ, ಆಂಜನೇಯ ಅಂತ ಕರೀತಾರೆ. ಅಂಜನೇಯ ಮಗ ಆಂಜನೇಯ ಅಂತ. ಆದ್ರಿಂದ ಅಥ ಸಾ ದಶಮಾಸಾಂತೆ ಸುಶುಭೆ ಪುತ್ರಮುತ್ತಮಂ ಹನುಮಂತಮಿಮಂ ಪ್ರಾಹು ಮುನಯೋ ವೀತ ಕಲ್ಮಷಾಃ ಅಂಜನಾರತಮಾಸ್ತಾಯ ಪುತ್ರಂ ಪ್ರಾಪ ಗಿರೀಶ್ವರೇ ತಸ್ಮಾದಂಜನ ಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್.
ಆ ತಪಸ್ಸು ಮಾಡಿ ಹನುಮಂತ ದೇವರನ್ನ, ಮುಖ್ಯ ಪ್ರಾಣ ದೇವರು, ನಮ್ಮ ಮಧ್ವ ಗುರುಗಳ ಅವತಾರ ವಾಯುದೇವರನ್ನ ಹಡೆದ ಬೆಟ್ಟ ಇದು. ಹಾಗಾಗಿ ಅಂಜನಾಚಲ ಅಂತ ತ್ರೇತಾಯುಗದಲ್ಲಿ ಪ್ರಸಿದ್ಧವಾಯಿತು. ಜನಕರಾಜ ಹೇಳ್ತಾನೆ, ತುಂಬಾ ಸಂತೋಷ ಆಗಿದೆ. ದ್ವಾಪರದಲ್ಲಿ ಶೇಷಶೈಲ ಅಂತ ಯಾಕೆ ಹೆಸರು ಬಂತು? ಶತಾನಂದರು ಹೇಳ್ತಾರೆ, ವೈಕುಂಠ ನಗರದಲ್ಲಿ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ಏಕಾಂತದಲ್ಲಿದ್ದ. ಆವಾಗ ಶೇಷದೇವರಿಗೆ ಹೇಳಿದನಂತೆ, ನಮ್ಮ ದ್ವಾರಪಾಲಕರು ಶಾಪಗ್ರಸ್ತರಾಗಿ ಭೂಮಿಗೆ ಹೋಗ್ಬಿಟ್ಟಿದ್ದಾರೆ. ಯಾರು ದೇವರ ದ್ವಾರಪಾಲಕರು? ಜಯ ವಿಜಯರು. ಅವರಿಗೆ ಸನಕಾದಿಗಳ ಶಾಪ ಇದೆ. ಹಾಗಾಗಿ ಅವರು ಇವಾಗ ಭೂಮಿಗೆ ಹೋಗ್ಬಿಟ್ಟಿದ್ದಾರೆ. ದಾರಿ ಕಾಯಲಿಕ್ಕೆ, ದ್ವಾರ ಕಾಯಲಿಕ್ಕೆ ಯಾರೂ ಇಲ್ಲ. ಅದಕ್ಕೆ ಶೇಷದೇವರೇ, ಇವಾಗ ನೀವೇ ದ್ವಾರಪಾಲಕರಾಗಬೇಕು. ಯಾರು ಬಂದರೂ ಒಳಗಡೆ ಬಿಡಬೇಡಿ. ಯಾಕೆಂದ್ರೆ ನಾನು ಮತ್ತೆ ಲಕ್ಷ್ಮೀದೇವಿ ಏಕಾಂತದಲ್ಲಿ ಇರ್ತೇವೆ, ಯಾರು ಒಳಗಡೆ ಬರಬಾರದು ಅಂತ ಒಂದು ಬಂಗಾರದ ದಂಡ ಕೊಟ್ಟು, ಜಯ ವಿಜಯ ಹಿಡ್ಕೊಳ್ಳುವ ದಂಡ, ಅದು ದಂಡ ಅಲ್ಲ. ಆ ದಂಡ ಹಿಡ್ಕೊಂಡ್ರೆ ಅಹಂಕಾರ ಬಂದ್ಬಿಡ್ತದೆ. ಶೇಷದೇವರ ಕೈಲಿ ಆ ದಂಡ ಹಿಡ್ಕೊಂಡು ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ವಾಯುದೇವರು ಬಂದ್ರಂತೆ, ದೇವರನ್ನು ನೋಡಬೇಕು ಅಂತ ವಾಯುದೇವರು ಬಂದಿದ್ದಾರೆ. ಶೇಷದೇವರು ಬಂದು ನಿಂತಿದ್ದಾರೆ. ಜಯ ವಿಜಯನ ಜಾಗದಲ್ಲಿ ಶೇಷದೇವರು ನಿಂತಿದ್ದಾರೆ. ವಾಯುದೇವರಿಗೆ ಕೇಳ್ತಾರೆ, ನಾನು ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು, ದಾರಿ ಬಿಡಿ ಅಂತ. ಅದಕ್ಕೆ ಶೇಷದೇವರು ಹೇಳ್ತಾರೆ, ನನ್ನ ಕೈ ದಂಡ ಇದೆ, ಹೊಡೆದು ಬಿಡ್ತೀನಿ ಒಳಗಡೆ ಹೋದ್ರೆ, ಜಾಗ್ರತೆ, ಯಾರನ್ನು ಬಿಡಬಾರದು ಅಂತ ದೇವರು ಹೇಳಿದ್ದಾನೆ, ಒಳಗೆ ಬಿಡಲ್ಲ. ಅದಕ್ಕೆ ವಾಯುದೇವರು ಹೇಳ್ತಾರೆ, ದೇವರು ಹೇಳಿದ್ದು ಹರಿಭಕ್ತರನ್ನ ಬಿಟ್ಟು ಬೇರೆ ದೇವರನ್ನ ತಡಿಲಿಕ್ಕೆ, ನನ್ನನ್ನು ತಡಿಬೇಕು ಅಂತ ದೇವರ ದೃಷ್ಟಿ ಇರಲ್ಲ. ಹಿಂದೆ ಜಯ ವಿಜಯರು ಹೀಗೆ ತಡಿಲಿಕ್ಕೆ ಹೋದಾಗ ಶಾಪ ಬಂದು ಭೂಲೋಕದಲ್ಲಿ ರಾವಣ, ಕುಂಭಕರ್ಣ ಅಂತ ಕೆಟ್ಟ ಕೆಟ್ಟ ರೂಪ ತಾಳಿ ಅವ್ರ ಮೀಸೆಗಡ್ಡೆ ಎಲ್ಲ ಈಟಿ ಭರ್ತಿ ಅಂತ ಎಷ್ಟು ಚೆನ್ನಾಗಿದ್ರು ಜಯ ವಿಜಯರು ವೈಕುಂಠ ಲೋಕದಲ್ಲಿದ್ದಾಗ. ಸನಕಾದಿಗಳ ಶಾಪ ಬಂದ ಮೇಲೆ ಕುಂಭಕರ್ಣನ ಹೊಟ್ಟೆ ಹೇಗಿತ್ತು? ತಮಿಳುನಾಡು ಇಡೀ ದೇಶದ ನಕ್ಷೆ ಹಾಕಿದ್ರು ಅವನ ಹೊಟ್ಟೆಗೆ ಸಮಾನ ಅಲ್ಲ, ಅಷ್ಟು ದೊಡ್ಡ ಹೊಟ್ಟೆ ಅವನದು ಕುಂಭಕರ್ಣ. ಒಂದು ಹೊತ್ತಿಗೆ ಕುಂಭಕರ್ಣ ಬೆಟ್ಟದಷ್ಟು ಅನ್ನಗಳನ್ನ ತಿಂತಾ ಇದ್ದಂತೆ. ಅವನನ್ನು ಎಬ್ಬಿಸಬೇಕಾದ್ರೆ ರಾಮಾಯಣ ಹೇಳುತ್ತೆ, 80,000 ಆನೆಗಳನ್ನು ಅವನ ಹೊಟ್ಟೆ ಮೇಲೆ ಡ್ಯಾನ್ಸ್ ಮಾಡಿಸಿದ್ದಾರೆ. 80,000 ಆನೆ ಅವನ ಹೊಟ್ಟೆ ಮೇಲೆ ಡ್ಯಾನ್ಸ್ ಮಾಡಿದೆ ಅಂದ್ರೆ ಅವನ ಹೊಟ್ಟೆ ಎಷ್ಟು ದೊಡ್ಡದು. ಅವನು ಉಸಿರಾಡಬೇಕಾದ್ರೆ ಆನೆಗಳೆಲ್ಲ ಅವನ ಹೊಟ್ಟೆ ಒಳಗಡೆ ಹೋಗಿ ಆ ರೋಮದ ಸಂಧಿಯಿಂದ ಹೊರಗೆ ಬಂದುವಂತೆ. ಅಂತ ಭಯಾನಕವಾದ ದೇಹ ಕುಂಭಕರ್ಣನ ದೇಹ. ಎಷ್ಟು ಸ್ಲಿಮ್ ಆಗಿದ್ರು ಜಯ ವಿಜಯರು. ಮಹಾತ್ಮರಿಗೆ ಅನ್ಯಾಯ ಮಾಡಿದ್ದಕ್ಕೆ ಶಾಪಗ್ರಸ್ತರಾಗಿ ಭಯಂಕರ ಕಡುರೂಪ ಬಂದ್ಬಿಡ್ತು. ಹಾಗಾಗಿ ನೀನು ನೋಡ್ಲಿಕ್ಕೆ ಮೊದಲು ಶೇಷ ದಂಡ ತರ ಇದೆ, ನಿನ್ನ ದೇಹ ಸಣ್ಣಕ್ಕೆ ಉದ್ದಕ್ಕೆ ಹೀಗೆ ಹೆಡೆ ಎತ್ಕೊಂಡು ಕೂತಿದೆ. ನನಗೆ ಅನ್ಯಾಯ ಮಾಡಿದ್ರೆ ಅವ್ರ ಸನಕಾದಿಗಳ ಶಾಪ, ವಾಯುದೇವರ ಶಾಪ ಅದಕ್ಕಿಂತ ಉಗ್ರವಾಗಿರುತ್ತೆ, ಶಾಪ ಕೊಟ್ಬಿಡ್ತೇನೆ ನಿನಗೆ ಅಂತ ಜೋರು ಮಾಡಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಯಾವ ಶಾಪ ಕೊಟ್ಟರು ನಾನು ಒಳಗೆ ಬಿಡಲ್ಲ ಅಂತ. ದ್ವಾರಪಾಲಕರು ಅಂದ್ರೆ ಸ್ಟ್ರಿಕ್ಟ್ ಆಗಿರ್ತಾರೆ, ಸ್ವಾಮಿಗಳು ಶಾಂತವಾಗಿರ್ತಾರೆ. ಎಲ್ಲ ಈ ದ್ವಾರಪಾಲಕರದೇ ಗಲಾಟೆ ಆಯ್ತಾ. ಅಲ್ಲಿಂದ ಆರಂಭ ಮಾಡಿ ವೈಕುಂಠ ಲೋಕದಿಂದ ಭೂಲೋಕ ತನಕ ಅವ್ರದೇ ಗಲಾಟೆ. ಪಾಪ ಸ್ವಾಮಿಗಳು ನಗುತ್ತಾ ಇರ್ತಾರೆ. ಅರವಿಂದಾಕ್ಷ ಅವರು, ಇವರೆಲ್ಲ ಭಯಂಕರ ವಿರೂಪಾಕ್ಷ. ಇವರು ದ್ವಾರಪಾಲಕರು. ಸ್ವಾಮಿಗಳಿಲ್ಲ, ನೀವ್ಯಾರು ಅಂತ ಕೇಳ್ತಾರೆ ಆಯ್ತಾ. ಅವ್ರು ಕೇಳೋದು ನೋಡಿದ್ರೆ ಸ್ವಾಮಿಗಳು ಭೇಟಿ ಬೇಡ ಅಂತ ಅಂದ್ಕೊಳ್ಬೇಕು. ಆ ತರ ಅಲ್ಲಿಂದ ಆರಂಭ. ಜಯ ವಿಜಯಶ್ಚೈವ. ಎಲ್ಲ ಮರೆತು ಬಿಟ್ಟಿದ್ದೀರಾ ಜಯ ವಿಜಯರ ಕಥೆಯನ್ನ, ದಾರಿ ಬಿಡು. ಅದಕ್ಕೆ ಶೇಷದೇವರು ಹೇಳ್ತಾನೆ, ಏನು ಬದುಕುವ ಆಸೆ ಇಲ್ಲ ನಿನಗೆ, ಹೋಗ್ತೀಯೋ ಇಲ್ವೋ ಅಂತ ದಂಡ ಹಿಡ್ಕೊಂಡು ವಾಯುದೇವರಿಗೆ ಬೈತಾನೋ. ಬಲ, ಜ್ಞಾನ, ವಿಷ್ಣು ಭಕ್ತಿ ಯಾವುದ್ರಲ್ಲೂ ನನಗೆ ಸಮಾನರಾದವರಿಲ್ಲ, ನೀನು ಯಾರು? ಬಿಡಾಲೋ ಅಂತ ಸ್ಥಿತೋ ಬಾಪಿ ಬಹಿಷ್ಟೇವ ಸಮೋ ನಹಿ. ಅದಕ್ಕೆ ವಾಯುದೇವರು ಹೇಳ್ತಾರೆ, ಬೆಕ್ಕು ಅರಮನೆಯಲ್ಲಿ ಇರುತ್ತೆ, ಆದರೆ ರಾಜ ಬೆಳಿಗ್ಗೆ ಬೆಕ್ಕಿನ ಮುಖ ನೋಡಲ್ಲ, ಹೊರಗಡೆ ಇರುವ ಆನೆ ಮುಖ ನೋಡ್ತಾನೆ. ನಾನು ಹೊರಗಡೆ ಇರ್ಬೋದು, ನೀನು ಯಾವಾಗಲೂ ದೇವರ ಹಾಸಿಗೆ ಆಗಿರ್ಬೋದು, ನೀನು ಬೆಕ್ಕಿನ ತರ, ನಾನು ಆನೆ ತರ ಅಂತಾರೆ. ಏನ್ರಿ ಗಲಾಟೆ? ವಾಯುದೇವರಿಗೂ ಶೇಷದೇವರಿಗೂ ಗಲಾಟೆ ಇದೆ. ಅಂದ್ರೆ ಇದೆಲ್ಲ ಕಲಿಯುಗದ ಧರ್ಮ. ಯಾವ ಯುಗದಲ್ಲಿ ನಡೆದಿತ್ತು ಹೇಳಿ? ದ್ವಾಪರ ಯುಗದಲ್ಲಿ ನಡೆದಿತ್ತು. ದ್ವಾಪರ ಯುಗದಲ್ಲಿ ವೈಷ್ಣವರೇ ಗಲಾಟೆ ಮಾಡ್ಕೊಳ್ತಾರೆ ಅಂತ. ಆ ಮಠ ಈ ಮಠ ಎಲ್ಲ ಗಲಾಟೆ ಮಾಡ್ತಿರ್ತಾರೆ, ಆದ್ರೆ ವೈಷ್ಣವರೇ ಆಗಿರ್ತಾರೆ. ಇಲ್ಲಿ ನೋಡಿ, ಶೇಷದೇವರು, ವಾಯುದೇವರು ಅವರೇ ಪರಸ್ಪರ ಗಲಾಟೆ ಮಾಡ್ಕೊಳ್ತಿದ್ದಾರೆ. ಎಲ್ಲ ಒಳ್ಳೆಯವರೇ, ಎಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲಿ ಮಠಗಳಿಲ್ಲ, ಆದ್ರಿಂದ ಬಚಾವ್. ಅಲ್ಲೂ ಮಠಗಳಿದ್ರೆ ವೈಕುಂಠ ಲೋಕದಲ್ಲಿ ಮತ್ತಲ್ಲೊಂದು ಗಲಾಟೆ. ಅದರಿಂದ ಬೇಡಪ್ಪ, ಒಂದು ಮತ ಇದ್ರೆ ಸಾಕು, ಒಂದೇ ಒಂದು ಮತ. ಯಾವ್ದು ಹೇಳಿ? ವೈಕುಂಠ ಲೋಕದಲ್ಲಿ ಮಧ್ವ ಮತ, ಆದ್ರಿಂದ ಗಲಾಟೆ ಇಲ್ಲ. ಈ ಮಠ ಅಂತ ಮತ್ತೆ ಇಲ್ಲಿ ತಾ ಹೋಗಿ ಠಾ ಬಂತು ಅಂದ್ರೆ ಟೂ ಟೂ ಅಂತ ಶುರು ಆಗುತ್ತೆ, ಮತ್ತೆ ಗಲಾಟೆ. ಆದ್ರಿಂದ ಇದು ದ್ವಾಪರ ಯುಗದ ಧರ್ಮ. ಅಂದ್ರೆ ವೈಷ್ಣವರಲ್ಲೇ ಕಚ್ಚಾಟ ಇದೆ. ಶೇಷದೇವರೇ ವಾಯುದೇವರ ಜೊತೆ ಗಲಾಟೆ ಮಾಡ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ನನಗಿಂತ ಮಿಗಿಲಾದವರು ಯಾರಿದ್ದಾರೆ? ವಾಯುದೇವರು ಹೇಳ್ತಾರೆ, ನೀನು ಮನೆ ಒಳಗಡೆ ಇರುವ ಬೆಕ್ಕಿನ ತರ, ನಾನು ಮನೆ ಹೊರಗಡೆ ಇರುವ ಆನೆ ತರ ಅಂತ. ಅಲ್ಲ, ಇವರು ವಾಯುದೇವರು
ಅವರನ್ನ ಮಾರ್ಜಾರ ನಿನ್ ಬೆಕ್ಕು ಅಂತ ಬೈಬೋದಾ ಶೇಷದೇವರನ್ನ ಅಂದ್ರೆ, ಶೇಷದೇವರು ಅಂದ್ರೆ ಯಾರು ಹೇಳಿ? ಸಂಕರ್ಷಣ ಅಂತ ಅರ್ಥ. ಸಂಕರ್ಷಣನ ಸನ್ನಿಧಾನ. ಸಂಕರ್ಷಣ ಏನ್ ಮಾಡ್ತಾನೆ ಹೇಳಿ? ಎಲ್ಲ ಸಕ್ ಮಾಡ್ತಾನೆ. ಬೆಕ್ಕೇನ್ ಮಾಡುತ್ತೆ ಹೇಳಿ? ಇಲಿಯನ್ನು ನುಂಗುತ್ತೆ ಅಂತ ಅರ್ಥ. ಸಂಹಾರಕರ್ತ ಅಂತ ಅರ್ಥ. ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ಮಾರಯಿತ್ವ ಪ್ರಭಕ್ಷೈವ ಜರಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಬೃಹತ್ ಭಾಷೆಯಲ್ಲಿ ಮಧ್ವಾಚಾರ್ಯ ವಿವರಣ. ಮಾರ್ಜಾರ ಅಂತ ದೇವರ ಹೆಸರು ರೀ, ಶೇಷದೇವರ ಹೆಸರಲ್ಲ. ಮಾರ್ಜಾರ ಅಂದ್ರೆ ಬೆಕ್ಕು ಅಂತ ಅರ್ಥ. ಮಾರಯಿತ್ವ ಜರಯತಿ ಅಖಿಲಂ ಜಗತ್, ಜಗತ್ತನ್ನೆಲ್ಲ ಸಂಹಾರ ಮಾಡಿ ನುಂಗುತ್ತಾನಾದ್ರಿಂದ ದೇವರಿಗೆ ಮಾರ್ಜಾರ. ಶೇಷದೇವರಿಗೆ ವಾಯುದೇವರು ಮಾರ್ಜಾರ ಅಂದ್ರೆ ಅರ್ಥ ಏನು ಹೇಳಿ? ಸಂಕರ್ಷ ರೂಪದಿಂದ ಭಗವಂತ ಜಗತ್ತನ್ನು ನುಂಗುತ್ತಾನೆ ಎನ್ನುವ ಅರ್ಥದಲ್ಲಿ ಮಾರ್ಜಾರ ಅಂತ ಹೇಳಿದ್ರು. ಹೀಗೆಲ್ಲ ಆಧ್ಯಾತ್ಮಿಕವಾದ ಅರ್ಥಗಳೇ ಬೇರೆ ಇದೆ. ಕೊನೆಗೆ ಇವರಿಬ್ರು ಗಲಾಟೆ ಆಗ್ತಾ ಇತ್ತು. ದೇವರು ಬಂದು ಹೇಳಿದಂತೆ ಇದೇನು ಗಲಾಟೆ ಆಗ್ತಾ ಇತ್ತು? ಅವತ್ತು ಹಾಗೆ ಜೈವಿಜಯರಿಗೂ ಸನಕಾದಿಗಳಿಗೂ ಗಲಾಟೆ ಆಗ್ತಾ ಇತ್ತು. ಏನು ಗಲಾಟೆ ಅಂತ ನೋಡ್ಲಿಕ್ಕೆ ದೇವರು ಒಳಗಡೆಯಿಂದ ಎದ್ದು ಬಂದಂತೆ. ಈಗಲೂ ಅಷ್ಟೇ ತುಂಬಾ ಜೋರು ಗಲಾಟೆ ಆಗ್ತಾ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ, ದ್ವಾರಪಾಲಕರು ಬಿಡಲಿಲ್ಲ ಅಂದ್ರೆ ಜೋರಾಗಿ ಮಾತನಾಡ್ತಾರೆ. ಅದು ಡೈರೆಕ್ಟ್ ಸ್ವಾಮಿಗಳಿಗೆ ಕೇಳಿಸ್ಬೇಕು, ಅವರೇ ಎದ್ದು ಬರಬೇಕು ಅಂತ. ಹಾಗೆ ಇಲ್ಲೂ ಜೋರ್ ಶಬ್ದ ಆಯ್ತು. ದೇವರೇ ಎದ್ದು ಬಂದ. ಕೇಳ್ತಾನೆ, ಯಾಕೆ ಗಲಾಟೆ ಮಾಡ್ತಾ ಇದ್ದಾನೆ? ಶೇಷ ಹೇಳ್ತಾನೆ, ಅಹಂ ಸಮರ್ಥೋ ಭಗವನ್ ಬಲೇ ಜ್ಞಾನೇಚ ತತ್ಪ್ರಿಯೆ. ನಿನಗೆ ಇಷ್ಟ ಆಗುವ ಜೀವಕೋಟಿಯಲ್ಲಿ ನನ್ನಟ್ಟು ಶ್ರೇಷ್ಠನಾದವನು ಈ ಮುಖ್ಯ ಪ್ರಾಣ ಅಲ್ಲ, ನಾನು ಅಂತಾರೆ ಶೇಷದೇವರು. ಶೇಷದೇವರು ಸ್ವಲ್ಪ ಅಹಂಕಾರ ಬಂದಿದೆ. ಅವಾಗ ಭಗವಂತ ಹೇಳ್ತಾನೆ, ಯಾವತ್ತು ಬಾಯಿಂದ ಹೇಳಬಾರ್ದು. ನಿನ್ ತಾಕತ್ತಿದೆಯಾ, ಬಲದಲ್ಲಿ ನೀನು ಶ್ರೇಷ್ಠನ, ಅವಾಗ ಹೊಡಿ ನೋಡೋಣ. ನಿನ್ ತಾಕತ್ ಜಾಸ್ತಿಯಾ, ಫೈಟಿಂಗ್ ಮಾಡಿ ಅಂತಾರೆ. ಕೆಲವೊಮ್ಮೆ ಬಾಯಲ್ಲಿ ಗಲಾಟೆ ಮಾಡ್ಕೊಳ್ತಾ ಇದ್ರೆ ಅದನ್ನ ಸಮಾಧಾನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎರಡು ಮನೆಗೆ ಕೊಟ್ಬಿಡ್ಬೇಕು ಅವ್ರ ಕೈಯಲ್ಲಿ. ಹೊಡ್ಕೊಳ್ಳಿ ನಿರ್ಣಯ ನಾವು ನೋಡ್ತೀವಿ. ಒಳ್ಳೆ ಫೈಟಿಂಗ್, ದುಡ್ಡಿಲ್ದೇನೆ ಒಂದು ಪಿಕ್ಚರ್ ನೋಡ್ದಂಗೆ ಆಗುತ್ತೆ. ಹಾಗೆ ದೇವರು ಇನ್ನೂ ತುಪ್ಪ ಸುರಿತಾನೆ. ಪಡ್ಕೊಳ್ಳಿ ನೀವು, ಯಾರು ಬಲಿಷ್ಠರು ನೋಡೋಣ. ನಾವು ವಾಂಗ್ಮಾತ್ರೇನ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ ಬಲಾಬಲೆ ಪರೀಕ್ಷಂತ ದೇವಾಶ್ಚೇಂದ್ರ ಪುರೋಗಮಾಹ. ನೀವು ಬಲಾಬಲಗಳನ್ನ ಪರೀಕ್ಷೆ ಮಾಡಿ ವಾಯುದೇವರು ಶ್ರೇಷ್ಠವೋ ಆ ಶೇಷದೇವರ ಶ್ರೇಷ್ಠವೋ ನೋಡೇ ಬಿಡೋಣ ಅಂತ ಅದಕ್ಕೊಂದು ನಿಯಮ ಮಾಡಿದ್ರಂತೆ. ಆ ಮೇರು ಪರ್ವತದಲ್ಲಿ ಒಂದು ದೊಡ್ಡ ಬೆಟ್ಟ, ಆನಂದಾದ್ರಿ ಅಂತ. ಆ ಬೆಟ್ಟಕ್ಕೆ ಶೇಷದೇವರು ಸುತ್ತ ಹಾಕೊಳ್ಳಬೇಕು. ಆ ಬೆಟ್ಟವನ್ನ ಶೇಷದೇವರು ಸುತ್ತ ಹಾಕೊಂಡಾಗ ಅದನ್ನ ಅಳ್ಳಾಡಿಸಿದ್ರೆ, ವಾಯುದೇವರು ಅಳ್ಳಾಡಿಸಿದ್ರೆ ವಾಯುದೇವರು ಶ್ರೇಷ್ಠ, ಅಳ್ಳಾಡಿಸ್ಲಿಕ್ಕಾಗಲಿಲ್ಲ ಅಂದ್ರೆ ಶೇಷದೇವರು ಶ್ರೇಷ್ಠ ಅಂತ ಆ ಮೇರು ಪರ್ವತಕ್ಕೆ ಹೋಗಿ ಒಂದು ಆನಂದಾದ್ರಿಗೆ ಸುತ್ತ ಹಾಕೊಂಡಂತೆ. ಅವಾಗ ಮೇರು ಪರ್ವತ ಹೇಳಿದಂತೆ, ನನಗೆ ಯಾಕೋ ಗಂಟು ಬಿದ್ರಿ ನಿಮ್ಮಿಬ್ರು ಗಲಾಟೆಯಲ್ಲಿ. ನನ್ನ ಮಗನನ್ನ, ಮೇರು ಪರ್ವತದ ಮಗ ಆನಂದಗಿರಿ, ಆನಂದನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಗಟ್ಟಿಯಾಗಿ. ಅದಕ್ಕೆ ಅವನು ಹೇಳಿದ, ನನ್ನ ಆನಂದ ಹೊರಟೋಗ್ಬಿಡುತ್ತೆ ಇಲ್ಲಿಂದ, ನೀನು ಗಟ್ಟಿಯಾಗಿ ಹಿಡ್ಕೊಂಡ್ರಿ. ಶೇಷದೇವರಿಗೆ ವಾಯುದೇವರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಈಗ, ಅಂತೂ ಈಗ ಹಿಡ್ಕೊಂಡ್ಬಿಟ್ಟಿದ್ದಾರೆ ಶೇಷದೇವರು ಬಂದು. ದೇವರ ಸಂಕಲ್ಪವೇ ಅದು. ಆನಂದಗಿರಿಯನ್ನು ಶೇಷದೇವರು ಹೋಗಿ ಹಿಡ್ಕೊಳ್ಬೇಕು. ಆನಂದಗಿರಿ ವಾಯುದೇವರ ಶಕ್ತಿಯಿಂದ ಬಂದು ಭೂಲೋಕದಲ್ಲಿ ಬಿಡಬೇಕು. ಅಲ್ಲಿ ಹೋದವರಿಗೆಲ್ಲ ಆನಂದ ಸಿಗಬೇಕು ಅಂತ ದೇವರ ಸಂಕಲ್ಪ ಇದೆ. ಹಾಗಾಗಿ ಶೇಷದೇವರು ಆನಂದಗಿರಿಯನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡ್ರು ಬಾಲದಿಂದ. ಇನ್ನು ವಾಯುದೇವರು ಪಾಳಿ ಅಳ್ಳಾಡಿಸ್ಬೇಕದನ್ನು. ವಾಯುದೇವರು ಏನ್ ಮಾಡಿದ್ರು, ಎಡಗಾಲಲ್ಲಿ ತಮ್ಮ ಕಿರುಬೆರಳಿನಿಂದ ಸುಮ್ಮನೆ ಹೀಗೆ ಅಂದ್ರಂತೆ. ಸೀದಾ ಮೇರು ಪರ್ವತದಿಂದ ಇಲ್ಲಿಗೆ ಎಷ್ಟು 25 ಕೋಟಿ ಯೋಜನ ದೂರ, ಅಷ್ಟು ದೂರ ಹಾರ್ಕೊಂಡು ಬಂದು ಫ್ಲೈಟ್ ಅದರ ಸೀದಾ ಬಂದು ವೆಂಕಟಾದ್ರಿ ಪರ್ವತದ ಮೇಲೆ ಲ್ಯಾಂಡ್ ಆಯ್ತಂತೆ ಆ ಬೆಟ್ಟ. ಅಲ್ಲಿ ಬಿದ್ದ ಮೇಲೆ ಶೇಷದೇವರಿಗೆ ಸ್ವಲ್ಪ ತಲೆ ಜಜ್ಜಿ ಜ್ಞಾನ ಬಂತಂತೆ. ವಾಯುದೇವರು ಜೀವೋತ್ತಮ, ವಾಯು ಜೀವೋತ್ತಮ, ಹರಿಸರ್ವೋತ್ತಮ ಅಂತ ಹೇಳಿದ್ರಂತೆ. ಯಾರು? ಈ ಬೆಟ್ಟಕ್ಕೆ ಬಂದ ಮೇಲೆ ಶೇಷದೇವರಿಗೆ ಅಜ್ಞಾನ ಪರಿಹಾರ ಆಯಿತು ಅಂತ. ಅದಕ್ಕೆ ಶೇಷಾಚಲ, ಅಜ್ಞಾನ ಪರಿಹಾರ ಆಗಿದ್ರಿಂದ ಶೇಷದೇವರು ಹೇಳ್ತಾರೆ, ಆನಂದ ಬೆಟ್ಟ ತಂದವನ್ ನಾನೇ, ವಾಯುದೇವರು ಜೀವೋತ್ತಮ ಅಂತ ಪಾಠ ಮಾಡಿದವನ್ ನಾನೇ. ಹಾಗಾಗಿ ನನ್ನ ಹೆಸರಿನಲ್ಲಿ ದ್ವಾಪರ ಯುಗದಲ್ಲಿ ಇದು ಫೇಮಸ್ ಆಗಬೇಕು ಅಂತ ಶೇಷದೇವರು ಕೇಳ್ಕೊಂಡ್ರು. ಆದ್ರಿಂದ ಶೇಷಾಚಲ ಅಂತ ಹೆಸರು ಬಂತು ಅಂತ. ಶೇಷಾಚಲ ಪರ್ವತಕ್ಕೆ ಜಯವಾಗಲಿ ಅಂತ ಹೇಳಬೇಕು. ಮೇರುಸ್ತುಷ್ಟಾವನೃಪತೆ ಬಲದೇವಂ ಮಹಾಬಲಂ. ಮೇರು ಪರ್ವತಕ್ಕೆ ಬಬ್ಬೆ ಹೊಡೆದನಂತೆ ಆನಂದಗಿರಿ. ಅಪ್ಪ, ನಿನ್ನನ್ನು ಬಿಟ್ಟು ಹೋಗ್ಬೇಕಾಗಿದೆ, ವಾಯುದೇವರು ನಮ್ಮನ್ನು ಚಿಂಬಿಟ್ಟಿದ್ದಾರೆ, ನಾನು ಹಾರೋಗ್ತಾ ಇದ್ದೀನಿ, ಏನ್ ಮಾಡ್ಲಿ? ಅದಕ್ಕೆ ಮೇರು ಪರ್ವತ ಹೇಳಿದಂತೆ, ಯಾವುದೇ ಟಿಕೆಟ್ ಇಲ್ಲದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ ದೇವರ ಬೆಟ್ಟಕ್ಕೆ, ಹೋಗಿ ಬಾ ಮಗನೇ, ಹೋಗಿ ಬಾ ಮಗನೇ, ದೇವರ ಪಾದಸ್ಪರ್ಶ ಆಗುತ್ತೆ, ಹೋಗಿ ಬಾ ಮಗನೇ, ನಿನ್ನ ಆನಂದಕ್ಕೆ ಕೊರತೆ ಇಲ್ಲ ಅಂತ. ಮೇರು ಪರ್ವತಕ್ಕೆ ಅವತ್ತಿನಿಂದ ಏನ್ ಸಮಾಧಾನ ಅಂದ್ರೆ, ನಂದು ಒಂದು ಸನ್ನಿಧಾನ, ನನ್ನ ಮಗನ ಸನ್ನಿಧಾನ ಆ ಭಗವಂತನ ಪಾದದ ಹತ್ತಿರ ಇದೆ, ನನ್ನ ಬದುಕಿನ ಸಾಧನೆ ಆಗ್ತಾ ಇದೆ ಅಂತ ಮೇರು ಪರ್ವತ ಸಂತೋಷದಲ್ಲಿದೆಯಂತೆ. ಹೀಗೆ ಆ ಮೇರು ಪರ್ವತದ ಒಂದು ತುಣುಕೆ ಬಂದು ಬೆಟ್ಟದ ಮೇಲೆ ಬಂದು ಕೂತಿದೆ ಅಂತ. ಇನ್ನು ಕಲ್ಲಿಗೆ ತಂದು ಮನೇಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಕನ್ಸಲ್ಲಿ ಬರ್ತಾನೆ ವೆಂಕಟರಮಣ, ನನ್ನನ್ನು ಯಾಕೆ ಕರ್ಕೊಂಡು ಬಂದ್ರಿ ಮನೆಗೆ, ಅದು ಲಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾನೆ. ಮತ್ತೆ ಬೆಟ್ಟಕ್ಕೆ ತೊಗೊಂಡೋಗಿ ಕಲ್ಲಿಡಬೇಕಾಗುತ್ತೆ. ಹಾಗಾಗಿ
ಅಲ್ಲಿಗೆ ಹೋಗಿ ಕೈ ಮುಗಿದು ಬರಬೇಕು. ಇಷ್ಟೆಲ್ಲ ಮಹಿಮೆ ಇರುವುದರಿಂದಲೇ ಜ್ಞಾನಿಗಳಿಗೆ ಆ ಬೆಟ್ಟ ಎಲ್ಲ ವಾದಿರಾಜರಿಗೆ ವ್ಯಾಸರಾಜರಿಗೆಲ್ಲ ಶಾಲಗ್ರಾಮದ ಬೆಟ್ಟದ ಹಾಗೆ ಕಾಣಿಸ್ತಂತೆ. ಅಂಬೆಗಾಲಿಟ್ಟುಕೊಂಡು ವ್ಯಾಸರಾಜರು ವಾದಿರಾಜರು ಬೆಟ್ಟ ಹತ್ತಿದ್ದಾರೆ ಅಂತ ಇತಿಹಾಸದಲ್ಲಿ ಕಥೆ ಇದೆ. ಈ ರೀತಿಯಾಗಿ ಶೇಷದೇವರ ನಿಮಿತ್ತದಿಂದ ಶೇಷಾಚಲ ಅಂತ ಹೆಸರು ಬಂತು. ಜನಕರಾಜ ಕೇಳ್ತಾನೆ, ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೆ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು. ಇದು ಯಾಕೆ ಬಂತು? ಶತಾನಂದರು ಹೇಳ್ತಾರೆ, ಹಿಂದೆ ಪುರಂದರ ಅಂತ ಸೋಮಯಾಗ ಮಾಡುವ ಜ್ಞಾನಿಯಾಗಿರುವಂತಹ ಒಬ್ಬ ಬ್ರಾಹ್ಮಣ ಇದ್ದ, ಕಾಳಹಸ್ತಿಯಲ್ಲಿದ್ದ. ಅವನಿಗೆ ದೈವಯೋಗ ಪೂರ್ವ ಪುಣ್ಯದಿಂದ ಒಬ್ಬ ಮಗ ಹುಟ್ಟಿದ. ಪುರಂದರ ಅನ್ನುವ ಬ್ರಾಹ್ಮಣನಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ಮಾಧವ ಅಂತ ಹೆಸರಿಟ್ಟರು. ಪಿತ್ರೋಪನೀತೋ ಬಾಲಸ್ತು ಒಬ್ರದೇ ಚಂದ್ರವಂದ್ರೂಪ. ಉಪನಯನ ಸಂಸ್ಕಾರ ಆದಮೇಲೆ ಒಳ್ಳೆ ತೇಜಸ್ವಿಯಾಗಿ ಗಾಯತ್ರಿ ಜಪ ಮಾಡಿದ. ಒಳ್ಳೆ ಮುಖದಲ್ಲಿ ಚಂದ್ರನಂತ ಕಾಂತಿ ಬಂತದ್ದು. ವೇದಾಂತ ತತ್ವಜ್ಞನಾಗಿದ್ದ ಅವನು. ಯಾರೋ ಮಾಧವ ಸರ್ವವಿದ್ಯಾ ವಿಶಾರದನಾಗಿದ್ದ. ಮಕ್ಕಳ ಕೈಯಲ್ಲಿ ಮಧ್ಯೆ ಮಧ್ಯೆ ಹಾಡು ಹೇಳಿಸ್ತಾನೆ. ನಿದ್ದೆ ಅವ್ರಿಗೆ ಏಕಾಗ್ರತೆ ತಪ್ಪೋಗಿ, ಅದಕ್ಕೋಸ್ಕರ ಅಥವಾ ನಿದ್ರೆ ಬರಲ್ಲ ಮಕ್ಕಳಿಗೆ. ಆಚೆ ಈಚೆ ಆ ಪೆನ್ಸಿಲ್ ಇಟ್ಕೊಂಡಿರ್ತಾರೆ, ಎಳಿತಾ ಇರ್ತಾರೆ. ಪಿತ್ರೋಪನೀತೋ ಬಾಲಸ್ತು ಒಬ್ರದೇ ಚಂದ್ರವಂದ್ರೂಪ. ವೇದಾಂಗ ತತ್ವಜ್ಞ ಸರ್ವವಿದ್ಯಾ ವಿಶಾರದ. ಎಲ್ಲಾ ವಿದ್ಯೆಗಳಲ್ಲಿ ವಿಶಾರದನಾಗಿದ್ದನಂತೆ ಮಾಧವ ಬ್ರಾಹ್ಮಣ. ಅವನಿಗೆ ಪಂಚಯಜ್ಞಗಳನ್ನು ಅನುಷ್ಠಾನ ಮಾಡ್ತಾ ಇದ್ದ. ವಿಶೇಷವಾಗಿ ಒಂದು ದಿನ ಆ ಪ್ರಾತಃ ಕಾಲದಲ್ಲಿ ಕಾಡಿಗೆ ಹೋಗಿ ಸಮಿತ್ತು ಪುಷ್ಪಗಳನ್ನೆಲ್ಲ ದೇವರ ಪೂಜೆಗೆ ತರಬೇಕು ಅಂತ ಹೋದ. ಆ ಸಂದರ್ಭದಲ್ಲಿ ಒಬ್ಬಳು ಅತ್ಯಂತ ಸುಂದರಿಯಾದ ಪಾಂಡ್ಯ ದೇಶದ ಒಬ್ಬಳು ಚಂದ್ರಲೇಖೆ ಎನ್ನುವ ಚಂಡಾಲ ಕನ್ನಿಕೆ, ಅತ್ಯಂತ ಕೆಳ ಕುಲಾಚಾರಗಳಿಂದ ಕೂಡಿದ ಕೊನೆಯ ಜಾತಿ ವರ್ಗದಲ್ಲಿರುವಂತಹ ಚಂದ್ರಲೇಖೆಯನ್ನು ನೋಡ್ತಾನೆ. ಅವಳ ಮುಖ ತುಂಬಾ ಚೆನ್ನಾಗಿತ್ತಂತೆ. ಅವಳನ್ನು ನೋಡಿ ಅವನಿಗೆ ಕಾಮ ಉತ್ಪತ್ತಿ ಆಯಿತು. ಆ ಸಂದರ್ಭದಲ್ಲಿ ಹೇಳ್ತಾನೆ ಮಾಧವ ಬ್ರಾಹ್ಮಣ, ನಾನು ಒಂದು ಮದುವೆ ಆಗಿದ್ದೀನಿ, ಅವಳೇ ಲಕ್ಷಣವಾಗಿಲ್ಲ, ನೀನು ತುಂಬಾ ಲಕ್ಷಣವಾಗಿದೆ, ನೀನೇ ನನಗೆ ಪತ್ನಿಯಾಗಿ ಸಿಗಬೇಕು ಅಂತ ಕೇಳಿದ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಶರೀರ ಮಸ್ತಿ ಮಾಂಸಾತ್ಯೈ ಪೂರಿತಂ ಪುರುಷರ್ಷಭ ಶರೀರೇಣ ಶರೀರಸ್ಯ ಸಂಗಮ ಸಾಧು ಅಸಮ್ಮತಃ. ನೋಡು, ಈ ಶರೀರ ತುಂಬಾ ಪಾಪಿಷ್ಠವಾದ ಶರೀರ, ನೀಚ ಯೋನಿಯಲ್ಲಿ ಹುಟ್ಟಿದ್ದೇನೆ, ನೀನು ಉತ್ತಮ ಯೋನಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದೆ. ಅದರಲ್ಲಿಯೂ ಹಗಲು ಕಾಲದಲ್ಲಿ ಸ್ತ್ರೀ ಪುರುಷರ ದೇಹದ ಸಂಘಗಳಾಗಬಾರದು ಅಂತ ನಿಯಮಗಳಿದ್ದಾವೆ. ತುಂಬಾ ಪಾಪಿಷ್ಠವಾದ ಕರ್ಮಗಳನ್ನು ಮಾಡ್ತಾ ಇದೀಯ ಅಂತ ಅಷ್ಟು ನೀಚ ಯೋನಿಯಲ್ಲಿ ಹುಟ್ಟಿದ ಸ್ತ್ರೀ ಧರ್ಮವನ್ನು ಪಾಠ ಮಾಡ್ತಾ ಇದ್ದಾಳೆ. ಇವನು ಪಾಠ ಪ್ರವಚನ ಮಾಡುವ ವಿದ್ವಾಂಸ ನೀಚ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಕಲಿಯುಗದಲ್ಲಿ ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತ ಅರ್ಥ. ಅಂದ್ರೆ ಕೆಳವರ್ಗದವರಿಗೆ ಅದಕ್ಕೆ ನಾರದರು ಒಂದು ಬಾರಿ ನದಿಯಲ್ಲಿ ಸ್ನಾನ ಮಾಡಿ ಮೇಲೇಳಬೇಕಾದ್ರೆ ಕಲಿಯುಗದಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದ್ರೆ ಶೂದ್ರ ಸಾಧು ಅಂದ್ರು, ಬ್ರಾಹ್ಮಣ ಸಾಧು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅವರಿಗಿರುವಷ್ಟು ಜ್ಞಾನ ಈ ಬ್ರಾಹ್ಮಣರಿಗೆ ಇರಲ್ಲ. ಪಬ್ಲಿಕ್ ಅಲ್ಲಿ ಹೇಳಬಾರ್ದು, ಮೊದಲೇ ಅವಮಾನ ಆಗ್ತಾ ಇರುತ್ತೆ. ಈ ತರ ಅವಳಿಗೆ ಧರ್ಮ ಜ್ಞಾನ ಇತ್ತು. ಅವಳು ಹೇಳ್ತಾಳೆ, ನಾನು ಮಹಾ ಪಾಪಿಷ್ಠಳು, ನನ್ನ ಸಂಘ ನೀನು ಮಾಡಬಾರದು, ಏನ ಧರ್ಮ ಮಾಡ್ತಾ ಇದ್ದಿ, ಕಾಡಿನಲ್ಲಿ ಬಂದಿರೋದು ಆ ವಿಶೇಷವಾಗಿ ಹೂವು ಹಣ್ಣು ಸಮಿತ್ತುಗಳನ್ನು ತಂದುಕೊಂಡು ಹೋಗ್ಲಿಕ್ಕೆ ಬಂದಿದೆ, ಇಂಥ ಅನ್ಯಾಯವನ್ನು ಮಾಡಬೇಡ ಅಂತ ಹೇಳಿದಾಗ ಆ ಮಾಧವ ಬ್ರಾಹ್ಮಣ ಹೇಳ್ತಾನೆ, ನೀನು ಮಾತನಾಡ್ತಾ ಇದ್ರೆ ಕೋಗಿಲೆಯೇ ಕೂಗಿದ ಹಾಗೆ ಆಗ್ತಾ ಇದೆ, ಗಿಳಿಗಳೇ ಕಲರವ ಮಾಡಿದ ಹಾಗೆ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದೀವಿ, ಎಷ್ಟು ಅವಳು ಬೈತಾ ಇದ್ದಾಳೆ. ಆ ಸಮಯದಲ್ಲಿ ಮಾಧವ ಹೇಳ್ತಾನೆ, ಕಾತ್ವಂ ಕಲ್ಯಾಣಿ ಭದ್ರಂತೆ ಜನನೀ ಜನಿತಾಕಃ ಆವಾಪಸ್ತವ ಭದ್ರಂತೆ ತಸ್ಮಿನ್ ರಾಷ್ಟ್ರೇ ವರಾನನೆ. ನಿನ್ನ ಊರು ಯಾವುದು, ನಿನ್ನ ಹೆಸರೇನು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಏನೇನೋ ಕೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ನಾನು ಅಂತ್ಯ ಜಾತಿಯಲ್ಲಿ ಹುಟ್ಟಿದ್ದೇನೆ, ಪ್ರತಿದಿನ 20 ಲೀಟರ್ ಹೆಂಡ ಕುಡಿತೀನಿ ಅಂತ. 20 ಲೀಟರ್ ಹೆಂಡ ಕುಡಿತೀನಿ, 10 kg ಮಾಂಸ ತಿಂತೀನಿ, ಮಧ್ಯದೇಶೇ ನಿವಾಸೋ ವೇದಾಂತ ವೇದಿತ್ವ ನಮಾಂತರಷ್ಟು ನಿಹಾರಹಸಿ. ಇನ್ನು 10 ನಿಮಿಷ ನನ್ನಂತಹ ಪಾಪಿಷ್ಠಳ ಬಳಿ ಮಾತನಾಡಿದ್ರೆ ನಿನ್ನ ಬ್ರಾಹ್ಮಣ್ಯ ನಾಶ ಆಗುತ್ತೆ. ಮಾತನಾಡಬಾರದು, ನೀಚ ಸ್ತ್ರೀಯರ ಜೊತೆಗೆ ಮಾತನಾಡಬಾರದು, ನನ್ನನ್ನು ಮುಟ್ಟಿದ್ರೆ ನಿನ್ನ ಕುಲವೆಲ್ಲ ನಾಶ ಆಗಿ ಹೋಗುತ್ತೆ. ಅದಕ್ಕೆ ಮಾಧವ ಬ್ರಾಹ್ಮಣನಿಗೆ ಅವಳ ಜೊತೆಗೆ ಮಾತನಾಡಿ ಬುದ್ಧಿ ಹಾಳಾಗೋಗಿತ್ತು. ಅಷ್ಟರಲ್ಲಿ ಅವನು ಹೇಳ್ತಾನೆ, ಆ ಚತುರ್ಮುಖ ಬ್ರಹ್ಮ ವ್ಯರ್ಥವಾಗಿ ಆ ಬ್ರಹ್ಮನಿಂದ ಸೃಷ್ಟಿಯನ್ನು ಹೊಡೆದಿದ್ದಾನೆ. ಅವನಿಗೆ ಹೆಂಗ್ ಸೃಷ್ಟಿ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಮಹಾಕುರುಡ 4 ತಲೆ ಇದೆ ಆ ಬ್ರಹ್ಮನಿಗೆ, ಯಾವ ತಲೆಯೂ ವರ್ಕ್ ಆಗ್ತಾ ಇಲ್ಲ, ಎಲ್ಲ ಹ್ಯಾಂಗ್ ಆಗೋಗಿದೆ, ನೆಟ್ವರ್ಕೇ ಸರಿ ಇಲ್ಲ ಅಲ್ಲಿ. ಯಾಕೆ ಅಂದ್ರೆ ಯಾವ ಬ್ರಾಹ್ಮಣ ಕನ್ಯೆಯಲ್ಲಿ ಸೌಂದರ್ಯವನ್ನೇ ಇಟ್ಟಿಲ್ಲ, ನೀಚ ಕನ್ಯೆಯಲ್ಲಿ ಸೌಂದರ್ಯ ಇಟ್ಟಿದ್ದಾನೆ. ಇನ್ನಂತಹ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ ಆ ಬ್ರಹ್ಮನಿಗೆ ತಲೆ ಸರಿ ಇಲ್ಲ, ಯಾರನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಬ್ರಹ್ಮನ ವೇದ ಮಾತುಗಳನ್ನು ನಿಂದನೆ ಮಾಡಿದ.
ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ. ಲವಣ ಸಮುದ್ರದಲ್ಲಿ ರತ್ನಗಳಿರುತ್ತೆ, ಅದು ಎಲ್ಲರೂ ಗ್ರಾಹ್ಯ ಮಾಡ್ತಾರೆ. ಹಾಗೆ ನಿನ್ನ ಕುಲ, ನಿನ್ನ ಆಚಾರ, ನಿನ್ನ ಸ್ವಭಾವ ಯಾವುದು ಬೇಕಾದ್ರೂ ಹಾಳಾಗೋಗಿರ್ಲಿ, ನಿನ್ನ ಸೌಂದರ್ಯ ರತ್ನ ಇದೆ ಅಲ್ವಾ, ಅದು ಉಪಾದೇಯವಾಗಿದೆ, ನಾನು ಸ್ವೀಕಾರ ಮಾಡ್ತೇನೆ ನಿನ್ನನ್ನ ಅಂತ. ಕಸ್ಪೃಶೇದಗ್ನಿಮಾರ್ತ ಸನ್ ಸರ್ಪಂ ವ್ಯಾಘ್ರಂ ಗಜಂ ದ್ವಿಜ ಪರಮತ್ಯಗ್ನಿತುಲ್ಯ ಸ್ಯಾತ್ ಕಿಮು ಚಂಡಾಲ ಕನ್ಯಕ. ಅದಕ್ಕೆ ಆ ಕುಂತಲೆ ಹೇಳ್ತಾಳೆ, ತುಂಬಾ ಪಾಪಿಷ್ಠವಾದ ಕರ್ಮವನ್ನು ಮಾಡ್ತಾ ಇದೆ, ನನ್ನ ನೀನು ಮುಟ್ಟಬೇಡ. ಯಾರು ನನಗೆ ತುಂಬಾ ಶೈತ್ಯವಿದೆ ಅಂದ್ಬಿಟ್ಟು ಬೆಂಕಿಯನ್ನೇ ಆಲಿಂಗನ ಮಾಡಿಕೊಳ್ಳಿಕ್ಕೆ ಹೋಗ್ತಾರಾ? ಚಳಿ ಆಗಿದೆ ಹೌದು, ಬೆಂಕಿಯನ್ನು ಆಲಿಂಗನ ಮಾಡಬಾರದು. ಆ ಥರ ಸರ್ಪವನ್ನ ಹಿಡಿಲಿಕ್ಕೆ ಹೋಗೋದು, ಹುಲಿಯನ್ನೇ ಹಿಡಿಲಿಕ್ಕೆ ಹೋಗೋದು, ಗಜವನ್ನೇ ಹಿಡಿಲಿಕ್ಕೆ ಹೋಗೋದು ಎಷ್ಟು ಆಪತ್ಕರವೋ, ಅದೇ ತರ ಇನ್ನೊಂದು ಹೆಣ್ಣಿನ ಬಗ್ಗೆ, ಇನ್ನೊಂದು ಸ್ತ್ರೀ ಬಗ್ಗೆ ಕಾಮವನ್ನು ಹೊಂದುವುದು ಮಹಾಪಾಪಿಷ್ಠವಾದದ್ದು. ಅದರಲ್ಲೂ ನಾನು ಚಂಡಾಲ ಕನ್ನಿಕೆ ಆಗಿದ್ದೇನೆ. ಆ ರೀತಿ ಮಾತುಗಳನ್ನು ಹೇಳಿದಾಗ ಅದಕ್ಕೆ ಮಾಧವ ಬ್ರಾಹ್ಮಣ ಹೇಳ್ತಾನೆ, ಇರುವುದೇ ಎರಡು ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ, ಅದೇನು ಚಂಡಾಲ ಜಾತಿ ಬ್ರಾಹ್ಮಣ ಜಾತಿ ಯಾವುದೂ ಇಲ್ಲ ಅಂತ. ನಾಸ್ತಿಕ್ಯವಾದ ವಾದಗಳು ಇವತ್ತೆಲ್ಲ ಅನೇಕ ಜನ ಇಂತಹ ಕೆಟ್ಟತನದಲ್ಲಿ ಮಾತನಾಡೋರು ಇದ್ದಾರೆ. ಆದ್ರಿಂದ ನಿನ್ನ ಜೊತೆಗೆ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ತುಂಬಾ ಅಪರಾಧ ಮಾಡ್ತಾ ಇದ್ದೀ, ಹರಿಗೆ ಅರ್ಪಿತ ಸುಗಂಧೇನ ಪಾವಿತ ಜಠರಂ ತವ. ದೇವರಿಗೆ ಅರ್ಪಣೆ ಮಾಡಿದ ಆ ಗಂಧದಿಂದ ನಿನ್ನ ಜಠರವೆಲ್ಲ ಪವಿತ್ರವಾಗಿದೆ. ತೀರ್ಥವನ್ನು ತೆಗೆದುಕೊಂಡು ನಿನ್ನ ಹೊಟ್ಟೆ ಪವಿತ್ರವಾಗಿದೆ. ದೇವರ ಪ್ರಸಾದವನ್ನು ತಿಂದು ನಿನ್ನ ದೇಹದ ಅಂಗಾಂಗಗಳು ಪವಿತ್ರವಾಗಿದೆ. ಕೃಷ್ಣಾರ್ಚನ ಪ್ರಸಂಗೇನ ಕರೋ ಪಾವಿತ್ರ್ಯಮಾಗತು. ಪ್ರತಿದಿನ ಶಾಲಗ್ರಾಮ ಪೂಜೆ, ಕೃಷ್ಣನ ಪೂಜೆ ಮಾಡಿ ನಿನ್ನ ಕರಗಳು ಪವಿತ್ರವಾಗಿದೆ. ಹರಿನಾಮ ಕಲಾಪೇನ ಜಿತ್ವಾತೆ ಪಾವನೀಕೃತ. ಯಾವಾಗಲೂ ಹರಿ ಕೃಷ್ಣ ಗೋವಿಂದ ಅಂತ ನಾಮ ಸಂಕೀರ್ತನೆ ಮಾಡಿ ನಿನ್ನ ನಾಲಿಗೆ ಪರಿಶುದ್ಧವಾಗಿದೆ. ಇಂತಹ ಪರಿಶುದ್ಧವಾದ ದೇಹವನ್ನ, ಇಂತಹ ಪಾಪಿಷ್ಠವಾದ ದೇಹದ ಜೊತೆಗೆ ನೀನು ಸಂಘ ಮಾಡಬೇಡ. ನಾನು ಯಾವಾಗಲೂ ಮದ್ಯಪಾನ ಮಾಡ್ತಿರ್ತೇನೆ, ಮಾಂಸ ತಿಂತೇನೆ, ವ್ಯಭಿಚಾರ ಕಥಾಲಾಪದಲ್ಲಿ ನನ್ನ ಬದುಕಿದೆ. ಯಾವಾಗಲೂ ಅನೇಕ ವಿಟಪುರುಷರ ಮನೆಗೆ, ಸಾವಿರಾರು ಕೆಟ್ಟ ವ್ಯಕ್ತಿಗಳ ಸಂಘ ಮಾಡಿದ ಈ ದೇಹ, ಕಾಲೆಲ್ಲ ಕಲ್ಲಿಗೆ ಸಮಾನವಾಗಿದೆ, ಯಮದಂಡಕ್ಕೆ ಸದೃಶವಾಗಿದೆ ನನ್ನ ಕೈಗಳು. ಇಂತಹ ನೀಚ ಸ್ತ್ರೀಯ ಸಂಘ ನೀನು ಮಾಡಬೇಡ. ನಿನ್ನ ಕಾಲಿಗೆ ಬೀಳ್ತೇನೆ, ನಿಂಗೆ ನಮಸ್ಕಾರ ಮಾಡ್ತೇನೆ, ನೀನು ಸಂಘ ಮಾಡಿದ್ರೆ ನನಗೆ ಮತ್ತೆ ಮತ್ತೆ ಕೆಟ್ಟ ಯೋನಿಗಳಲ್ಲಿ ಹುಟ್ಟುವ ಸ್ಥಿತಿ ಬರುತ್ತೆ ಅಂತ ಇಷ್ಟು ಹೇಳಿದಾಗ ಮಾಧವ ಬ್ರಾಹ್ಮಣ ಹೇಳ್ತಾನೆ, ತ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರ ಶುಭಾವ. ನೀನು ಹೇಳಿದೆಯಲ್ಲ, ತುಂಬಾ ದಿನ ದೇವರ ಪೂಜೆ ಮಾಡಿದಿ, ತುಳಸಿಯಿಂದ ಪೂಜೆ ಮಾಡಿದಿ, ಶಾಲಗ್ರಾಮ ಪೂಜೆ ಮಾಡಿದಿ, ಹರಿಪ್ರಸಾರ ತಿಂದಿರಿ, ಅಷ್ಟೆಲ್ಲ ಮಾಡಿದ ಪುಣ್ಯದಿಂದ ನೀನ್ ಸಿಕ್ಕಿದಿ ಅಂತ ದುರ್ಬುದ್ಧಿನ ಮುಗದೇ ಹೋಯ್ತು. ತತ್ಪುಣ್ಯೇನ ಲಬ್ಧ ಪುರುಷಾರ್ಥ ಹೇತು. ಆ ಎಲ್ಲ ಪುಣ್ಯದಿಂದ ಇಂಥ ನೀನು ಮೋಕ್ಷ ಕನ್ನಿಕೆ, ನೀನೇ ನನಗೆ ಮೋಕ್ಷ, ಯಾವುದೂ ಮೋಕ್ಷ ಇಲ್ಲ ಅಂತ, ಕಪಾಳ ಮೋಕ್ಷ. ತಸ್ಮಾತ್ ಭಜಸ್ವಾನುಗತೋಸ್ಮಿ ಭಾವಿನಿ ತ್ಯಜಾದ್ಯ ಲಜ್ಜಾಂ ಕುರು ಮೇ ಮನೋಗತಾಂ. ಲಜ್ಜೆಯನ್ನು ಬಿಡು, ಇನ್ನ ದೇಹದ ಸೌಂದರ್ಯವನ್ನು ನೋಡಿ ನನಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ರೌರವ ನರಕ ಆಗುತ್ತೆ, ಅಸಿಪತ್ರ ನರಕ ಆಗುತ್ತೆ, ಕಾಲಸೂತ್ರ ನರಕವಾಗುತ್ತೆ ಅಂತ. ಅವಳೆಲ್ಲ ಆ ಧರ್ಮಗಳನ್ನು ಎಲ್ಲೆಲ್ಲೋ ಕೇಳಿಸ್ಕೊಂಡಿಲ್ಲ ನೋಡಿ, ಯೂಟ್ಯೂಬ್ ಪ್ರವಚನ ಎಲ್ಲ ಕೇಳಿಸ್ಕೊಂಡಿಲ್ಲ ಅವಳು. ಇಂಥವ್ರು ಸಂಘ ಮಾಡಬಾರದು ಅಂತ ಓಡ್ಲಿಕ್ಕೆ ಆರಂಭ ಮಾಡಿದ್ಲಂತೆ. ನೀನು ಸಂಘ ಮಾಡಲ್ಲ ಅಂತ ಓಡ್ತಾ ಇದ್ದಾಳೆ. ಮಾಧವ ಬ್ರಾಹ್ಮಣ ಅವನು ರನ್ನಿಂಗ್ ರೇಸಲ್ಲಿ ಫಸ್ಟೇ, ಅವನು ಓಡಿದ. ಬಲಾತ್ಕಾರೇಣ ಸಂಗಹ್ಯ ಬುಭುಜೆ ಭೋಗ ಮುತ್ತಮಂ ಭೋಗಾತ್ಯೇ ದ್ವಿಜಂ ಬಾಲ ವಾಚಮೋಚೆ ಮನಸ್ವಿನಿ. ಬಲಾತ್ಕಾರದಿಂದ ಅವಳನ್ನು ಹಿಡಿದು ಭೋಗಿಸಿದ. ಅವಾಗ ಅವಳು ಹೇಳ್ತಾಳೆ, ನನ್ನ ದೇಹ ಸಂಘ ಮಾಡಬೇಡ ಅಂದ್ರು ಕೆಟ್ಟ ಕೆಲಸವನ್ನು ಮಾಡಿದೆ, ಆದ್ರಿಂದ ನೀನು ಇವತ್ತು ಚಂಡಾಲನಾಗಿದೆ. ತ್ಯಜ ಯಜ್ಞೋಪವೀತಂ. ಕೆಲವರು ಕೆಟ್ಟ ಕೆಲಸ ಮಾಡೋ ಜನಿವಾರ ಹಾಕೊಂಡಿರ್ತಾರೆ, ಕೆಟ್ಟ ಕೆಲಸ ಮಾಡಿದ್ಮೇಲೆ ಜನಿವಾರ ತೆಗೆದುಬಿಡ್ಬೇಕು. ಅವಳೇ ಕಟ್ ಮಾಡಿಲ್ಲಂತೆ. ತ್ಯಜ ಯಜ್ಞೋಪವೀತಂತೆ. ಇನ್ನ ಯಜ್ಞೋಪವೀತವನ್ನು ತೆಗಿ, ಮುಂಡಗಿತ್ವ ಶಿರಸ್ತದ, ಜುಟ್ ಕಟ್ ಮಾಡು ಅಂತಂದು. ಯಜ್ಞೋಪವೀತ ತೆಗೆದು ಹಾಕು. ಭುಂಕ್ಷ ಗೋಮಾಂಸ ಉತ್ತಮಂ. ತಿನ್ನು ಗೋಮಾಂಸ. ಎಷ್ಟು ಅನ್ಯಾಯ ಮಾಡಿದನು. ಪಿಬ ಮಧ್ಯೋದಕಂ. ಕುಡಿ, ಹೆಂಡ ಕುಡಿ. ಚಂಡಾಲತ್ವ ಉಪಾಶ್ರಿತ. ಶ್ರೋತ್ರಿಯ ಬ್ರಾಹ್ಮಣ ನಿನ್ನೆ, ಇವತ್ತಿನ ದಿನ ಚಂಡಾಲ ಆಗಿ ಹೋದ, ಮಾಧವ ಚಂಡಾಲ. ತದ್ವಾಕ್ಯ ಮಾಕರ್ಣ್ಯ ತದಾ ತಯೋತ್ತಂ ಸರ್ವಮಾಚರನ್. ನಿನಗೆ ಖುಷಿ ಆಗುತ್ತೆ ಅಂದ್ರೆ ಇನ್ನೂ ಕೆಟ್ಟ ಕೆಲಸ ಮಾಡ್ತೀನಿ ಅಂತ, ಇನ್ನೂ ಎಂಜಾಯ್ ಮಾಡ್ತೀನಿ, ಇನ್ನೂ ಕೆಟ್ಟ ಕೆಲಸ ಮಾಡ್ತೀನಿ, ನನಗೆ ವಿಧಿ ನಿಷೇಧಗಳೆಲ್ಲ ನೀನೇ ಅಂತ ಅವಳ ಬಗ್ಗೆ. ವಿಪ್ರಸ್ಥಯ ಸಮೇತಸ್ತು ಕೃಷ್ಣವೇಣಿ ನದಿ ತಟಂ ದ್ವಾದಶಾಬ್ದಂ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತ. ಕೃಷ್ಣಾ ನದಿ, ಇದೆಲ್ಲ ಆಂಧ್ರ ಪ್ರದೇಶದಲ್ಲೇ ನಡೆದಿದೆ. ಕೃಷ್ಣಾ ನದಿ ಇದೆ ಅಲ್ವಾ, ಅದರ ತೀರದಲ್ಲಿ 12 ವರ್ಷಗಳ ಕಾಲ ಆ ಕುಂತಲೆಯ ಜೊತೆಗೆ ಮದೋನ್ಮತ್ತನಾಗಿ
ಎಲ್ಲ ದೇಶ ಆಚಾರಗಳನ್ನು ಬಿಟ್ಟು ಕಾಲ ಕಳೆದ. ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ದದರ್ಶಾಸೋ ಗಚ್ಚಂದೇವ ಯಾತ್ರ ಆಚರನ್ ಭುವನಂ ಸರ್ವಂ ಉನ್ಮಾದೇನೋ ಭ್ರಮನ್ನಿವ. ಅವಳ ಜೊತೆಗೆ ಅತ್ಯಂತ ಕೆಟ್ಟ ಕಾಲಾಚಾರದಿಂದ ಕಾಲ ಕಳೀತಾ ಇದ್ದ. ಒಂದು ದಿನ ಜಗಾಮ ಮರಣಂ ರಾಜನ್ ಕುಂತಲ ನೀಲಕುಂತಲ. ಆ ಕೃಷ್ಣವೇಣಿ ನದಿಯಲ್ಲಿ ಒಂದಿನ ಸ್ನಾನಕ್ಕೆ ಹೋಗಿದ್ದು, ಅಕಾಲ ಮರಣದಲ್ಲಿ ಸತ್ತೇ ಹೋಗೋಳು. ಸತ್ತೋದ ಮೇಲೆ ನಾನು ಯಾರು ಒಂದು ಜ್ಞಾನ ಬಂತು. ಅವಾಗ ನೆನಪಾಯ್ತು, ಹೂ ತುಳಸಿ ತರ್ಲಿಕ್ಕೆ ತಂದಿದ್ದೆ, ಏನು ಮಾಡಿದೆ, ಇವಾಗ ನೆನಪಾಯ್ತು. ಅಯ್ಯೋ ಎಂಥ ಅನರ್ಥ ಆಗಿ ಹೋಯಿತು, ನಾನು ತುಂಬಾ ಪಾಪ ಮಾಡಿದ್ದೇನೆ, ಏನ್ ಮಾಡ್ಲಿ. ಆ ಪ್ರಸಂಗದಲ್ಲಿ ಎಷ್ಟೋ ಜನ ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಅವ್ರನ್ನೆಲ್ಲ ನೋಡಿದ. ಬ್ರಾಹ್ಮಣರ ಭೋಜನ ಆದ್ಮೇಲೆ ಉಚ್ಚಿಷ್ಟವನ್ನು ತಿನ್ಲಿಕ್ಕೆ ಆರಂಭ ಮಾಡಿದ್ರು. ಒಳಗಡೆಯಿಂದ ಪಶ್ಚಾತ್ತಾಪ ಆರಂಭ ಆಯಿತು. ಮತ್ತೆ ತುಳಸಿ ದಳ, ತೀರ್ಥ, ಉಚ್ಚಿಷ್ಟ ಭೋಜನ, ಬ್ರಾಹ್ಮಣರ ಭೋಜನ ಆದಮೇಲೆ ತಿನ್ನುವುದು, ಇದನ್ನೆಲ್ಲ ತಿಂದ ಮೇಲೆ ಅವನಿಗೆ ಮತ್ತೆ ಪಶ್ಚಾತ್ತಾಪ ಆಯಿತು. ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಾನೆ, ನನ್ನಂಥ ಪಾಪಿ ಯಾರೂ ಇಲ್ಲ ಜಗತ್ತಿನಲ್ಲಿ, ಮಾಡಬಾರದ ಎಲ್ಲ ಕೆಲಸ ಮಾಡಿದ್ದೇನೆ, ಶ್ರೇಷ್ಠವಾದ ಜಾತಿಯಲ್ಲಿ ಬಂದು ಗೋಮಾಂಸ ಭಕ್ಷಣ ಮಾಡಿದ್ದೇನೆ, ಕೆಟ್ಟ ಸ್ತ್ರೀ ಸಂಘ ಮಾಡಿದ್ದೇನೆ, ಮದ್ಯಪಾನ ಮಾಡಿದ್ದೇನೆ, ಯಥೇಷ್ಟ ವ್ಯಭಿಚಾರ ಮಾಡಿದ್ದೇನೆ. ಇಂತಹ ಪಾಪವನ್ನು ಮಾಡಿದ ವ್ಯಕ್ತಿಗಳೇ ಯಾರೂ ಇಲ್ಲ. ನನ್ನನ್ನು ಉದ್ಧಾರ ಮಾಡಬೇಕು ಅಂದರೆ ಜಗತ್ಸ್ವಾಮಿಯಾದ ಶ್ರೀನಿವಾಸನೇ ನನ್ನನ್ನು ರಕ್ಷಣೆ ಮಾಡಬೇಕು. ಶ್ರೀನಿವಾಸ ನೀನೇ ಪಾಲಿಸಿ. ಯಾವುದ್ಯಾವುದೋ ಪಾಲಿಸಿಗಳಲ್ಲ, ಏನು LIC ಪಾಲಿಸಿ ಅಲ್ಲ, ಶ್ರೀನಿವಾಸ ಪಾಲಿಸಿ ಅಂತ. ಇದು ಹೊಸ ಪಾಲಿಸಿ, ಅದು ಹರಿದಾಸರು ಹೇಳಿಕೊಟ್ಟಿದ್ದಾರೆ. ದೇವರೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಅವನಲ್ಲೇ ಸಾವಿರ ಅಪಚಾರಗಳನ್ನು ಮಾಡಿದವರು ಭಗವಂತನಲ್ಲಿ ಶರಣಾಗತರಾಗಬೇಕು. ಆ ಶರಣಾಗತಿಯ ಅದ್ಭುತವಾದ ಒಂದು ಭಾವವನ್ನ ಹರಿದಾಸರು ಹೇಳಿಕೊಡ್ತಾರೆ. ಅದೆಲ್ಲ ಮಾಧವ ಬ್ರಾಹ್ಮಣನ ಹೃದಯದಲ್ಲಿ ಹುಟ್ಟಿದ ಆ ಭಾವ, ಅದನ್ನು ಹರಿದಾಸರು ಪದ್ಯದ ಮೂಲಕ ಹೇಳಿದ್ದಾರೆ. ಮತ್ತೆ ನಮ್ಮ ಮಕ್ಕಳಿಗೆ ನಿದ್ರೆ ಬರಬಾರದು ಅಂತ ಹೇಳಿಸ್ತಾರೆ. ಹೇಳಿ ಏನಾಗ್ತಾ ಇದೆ? ನಿಧಾನ ಹೇಳಿ.
ಸ್ನಾತ್ವಾ ಭಕ್ತಿ ಸಮಾಯುಕ್ತಾಹ ವಪನಂ ಚಕ್ಷುರಾದರಾತ್. ಹರಿದಾಸರು ಹೇಳ್ತಾರೆ, ಮಾನದಿಂ ಪರಿಪಾಲಿಪ ಅಂತ. ಶ್ರೀನಿವಾಸ ನೀನೇ ಪಾಲಿಸು ಅಂತ ಅವನಲ್ಲಿ ಶರಣಾಗತರಾದರೆ ಎಷ್ಟೆಲ್ಲ ಮರ್ಯಾದೆ ತಕ್ಕೊಂಡ ಮಾಧವ ಬ್ರಾಹ್ಮಣ, ಅವನಿಗೆ ಒಳ್ಳೆ ಮರ್ಯಾದೆಯನ್ನು ಕೊಟ್ಟ ದೇವರು. ಮಾಧವ ಬ್ರಾಹ್ಮಣ ಮುಂದೆ ಏನಾದ ಹೇಳಿ? ಆಕಾಶರಾಜನ ದೇವರಿಗೆ ಅಳಿಯನಾದ, ಎಷ್ಟು ದೊಡ್ಡ ಮರ್ಯಾದೆ ಕೊಟ್ಟ ದೇವರು. ಹಿಂದಿನ ಜನ್ಮದ ಎಲ್ಲಾ ಮರ್ಯಾದೆ ತಕ್ಕೊಂಡಿದ್ದ. ಅವನಲ್ಲಿ ಶರಣಾಗತರಾದ್ರೆ ದೊಡ್ಡ ಮರ್ಯಾದೆಯನ್ನೇ ಕೊಟ್ಟ ಮಾಧವ ಬ್ರಾಹ್ಮಣ. ಅವನು ವಪನವನ್ನು ಮಾಡಿಕೊಂಡು ವಿಶೇಷವಾಗಿ ಆ ಸಜ್ಜನರ ಜೊತೆಗೆ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದ. ಕಪಿಲ ತೀರ್ಥಕ್ಕೆ ಬಂದಾಗ ಅವರೆಲ್ಲ ಪಿಂಡ ಪ್ರದಾನ ಮಾಡಿದಂತೆ. ಕಪಿಲ ತೀರ್ಥದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅಕ್ಷಯವಾದ ಫಲ ಇದೆ ಪಿತೃದೇವತೆಗಳಿಗೆ. ಇದು ಬರ್ತಾ ಇಲ್ಲ, ಎಲ್ಲೋ ಜೀಪ್ ಸೌಂಡ್ ಬರ್ತಾ ಇದೆ. ಆದ್ರಿಂದ ಆ ಸಂದರ್ಭದಲ್ಲಿ ಮೃತ್ ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಕಿಂ ವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಚ ಪುಣ್ಯಶಕ್ತಿಂ ಮೃತ್ಪಿಂಡ ದಾನೇನ ಪಿತಾಮಹಾದ್ಯ ಮುಕ್ತಿಂ ಪ್ರಯಾತ ಮುರಬೈರಿ ಶಾಸನಾತ್. ಆ ಭಗವಂತನ ಮಹಿಮೆಗಳನ್ನು ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಶೇಷವಾಗಿ ಆ ಕಪಿಲ ತೀರ್ಥದಲ್ಲಿ ಅವರೆಲ್ಲ ಅನ್ನದಿಂದ ಪಿಂಡದಾನ ಮಾಡ್ತಾ ಇದ್ರೆ ಮಾಧವ ಬ್ರಾಹ್ಮಣ ನಾನು ಅಪರಾಧಿಯಾಗಿದ್ದೇನೆ, ನನಗೆ ಅದು ಯಾವುದಕ್ಕೂ ಅಧಿಕಾರ ಇಲ್ಲ ಅಂತ ಮಣ್ಣಿನಿಂದಲೇ ಪಿಂಡಗಳನ್ನ ಮಾಡಿ ದಾನ ಮಾಡಿದಂತೆ ಅವನ ಪಿತೃದೇವತೆಗಳಿಗೆಲ್ಲ ಸದ್ಗತಿಯಾಗಿದ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಅವರೆಲ್ಲ ಬಂದು ಆ ಪರ್ವತ ಶ್ರೇಷ್ಠವಾದ ಗಿರಿರಾಜವನ್ನು ಮುಟ್ಟಿದ್ದಾರೆ. ಭೂಧರ ಸ್ಪರ್ಶ ಮಾತ್ರೇಣ ತದಗಂ ಪರ್ಯಕಂಪತ ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್. ಅವರೆಲ್ಲ ಬೆಟ್ಟ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವನು ಕೊನೆಗೆ ಪಂಕ್ತಿಯಲ್ಲಿ ನಿಂತು ನಮಸ್ಕಾರ ಮಾಡಿದ್ದಾನೆ. ನಮಸ್ಕಾರ ಮಾಡಿದ ತಕ್ಷಣ ನೊಣಗಳನ್ನು ತಿಂದಷ್ಟು ದುಃಖ ಆಯ್ತು ಅಂತ ಅವನಿಗೆ. ಭಯಂಕರ ವೇದನೆ ಆಗಿದೆ. ಯಾಕೆಂದ್ರೆ ಅವನಲ್ಲಿ ಒಳಗಡೆ ಇರುವ ಪಾಪಗಳು ಅಳ್ಳಾಡಿತಂತೆ. ಪ್ರಜಜ್ವಾಲದಹನ್ ಪಾಪಂ ಸುರಮಾಂಸಾಂಶನೋದ್ಭವಂ ಮಾಂಸಾಶನೋದ್ಭವಂ. ಮಾಂಸವನ್ನು ತಿಂದಿದ್ದ, ಸುರಾಪಾನ ಮಾಡಿದ್ದ. ಆ ಪಾಪಗಳೆಲ್ಲ ದಗದಗ ಗುರುದಿದೆಯಂತೆ ಹೊಟ್ಟೆ ಒಳಗಡೆ. ವಾಂತಿ ಮಾಡಿದ್ದಾನಂತೆ. ಅವನ ವಾಂತಿ ಅದು ಭಯಂಕರವಾಗಿ ದೇವಲೋಕದ ತನಕ ವಾಸನೆ ಬಂತಂತೆ. ಅಷ್ಟು ಭಯಂಕರವಾದ ಪಾಪಗಳೇ ಆ ವಾಸನೆ ರೂಪದಲ್ಲಿ ಬಂದಿದೆ. ವಮಂತಮೇನಂ ಸ್ವಂ ಸಮಾವೃಣ ಸಮಂತದಃ. ಆ ವಾಂತಿಗೆ ಬೆಂಕಿ ಬೀಳ್ತಂತೆ, ಅದೆಲ್ಲ ಭಸ್ಮ ಆಗಿದೆ. ಅದನ್ನೆಲ್ಲ ದೇವಲೋಕದಿಂದ ದೇವತೆಗಳೆಲ್ಲ ನೋಡ್ತಾ ಇದ್ದಾರಂತೆ. ಮಾಧವ ಬ್ರಾಹ್ಮಣ 12 ವರ್ಷಗಳ ಕಾಲ ಆ ನೀಚ ಸ್ತ್ರೀ ಸಂಘ ಮಾಡಿದ, 12 ವರ್ಷಗಳ ಕಾಲ ಏನೆಲ್ಲ ಮಾಂಸ ಭಕ್ಷಣ ಮಾಡಿದ, ಆ ಎಲ್ಲ ಪಾಪಗಳು ಭಸ್ಮವಾಗಿದೆ ಅಂತ ದೇವತೆಗಳೆಲ್ಲ ನೋಡಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರಂತೆ. ಮಾಧವ ಬ್ರಾಹ್ಮಣ ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾನೆ. ಅವನಿಗೆ ದೇವಲೋಕದಿಂದ ಪುಷ್ಪಕ ವಿಮಾನ ಬಂದು ಅವನನ್ನು ಉದ್ಧಾರ ಮಾಡಿದೆಯಂತೆ. ಭೋ ಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾ ತತಜ್ಜಲೆ ವರಾಹ ವದನಂ ನತ್ವಾ ಯಜದೇಹಂ ಮಹೀಸುರ. ದೇವತೆಗಳೆಲ್ಲ ಹೇಳ್ತಾರೆ, ನೀನು ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಹೋಗಿ ವರಾಹದೇವರನ್ನು ನೋಡಿ ಅಲ್ಲಿ ನಮಸ್ಕಾರ ಮಾಡಿ ನಿನ್ನ ದೇಹವನ್ನು ತ್ಯಾಗ ಮಾಡು. ಮುಂದೆ ಸುಧರ್ಮ ಅವನ ಮಗನಾಗಿ ಆಕಾಶರಾಜನಾಗಿ ಇಲ್ಲೇ ನಾರಾಯಣಪುರದಲ್ಲಿ ನೀನು ಹುಟ್ಟುತ್ತಿ, ಪಾಂಡ್ಯ ದೇಶದ ರಾಜನಾಗ್ತಿ. ಅವಾಗ ನಿನಗೆ ಸಾಕ್ಷಾತ್ ಭಗವಂತನೇ ಅಳಿಯನಾಗ್ತಾನೆ. ಅಷ್ಟು ದೊಡ್ಡ ಪುಣ್ಯ ನಿನ್ನಲ್ಲಿ ಬಂದಿದೆ. ಹಳೆ ಪಾಪ ನಾಶ ಆಯಿತು, ಹೊಸ ಪುಣ್ಯ ಉತ್ಪತ್ತಿ ಆಯಿತು. ಈ ರೀತಿಯಾಗಿ ಅವನಿಗೆ ದೇವತೆಗಳೇ ಬಂದು ವರಗಳನ್ನು ಕೊಟ್ಟಿದ್ದಾರೆ. ಅವತ್ತಿನಿಂದ ಕಲಿಯುಗದಲ್ಲಿ ತದಾ ನಾಮ ಚಕಾರಾದ್ರೆ ವೆಂಕಟಾಚಲ ಇತ್ಯಪಿ ಸರ್ವ ಪಾಪಾನಿ ವೇಂ ಪ್ರಾಹು ಕಟಸ್ತದ್ದಾಹ ಉಚ್ಯತೆ. ವೇಂಕಟ, ವೇಂ ಅಂದ್ರೆ ಪಾಪ ಅಂತ ಅರ್ಥ, ಕಟ ಅಂದ್ರೆ ನಾಶ ಅಂತ ಅರ್ಥ. ಪಾಪಗಳನ್ನು ನಾಶ ಮಾಡುವ ಬೆಟ್ಟ. ಆದ್ರಿಂದ ಕಲಿಯುಗದಲ್ಲಿ
ತಸ್ಮಾದ್ ವೆಂಕಟಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್ ಪ್ರಭಾತ ಕಾಲೇ ರಾಜೇಂದ್ರ ಯಃ ಕೀರ್ತಯತಿ ಭೂಧರಂ ತಸ್ಯ ಪುಣ್ಯಫಲಂ ವಕ್ಷೇ ಶೃಣುರಾಜನ್ ಯಥಾ ಸ್ಥಿತಂ. ಹೀಗೆ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಮಾಧವ ಬ್ರಾಹ್ಮಣನ ಕಥೆ ಹಿನ್ನೆಲೆಯಲ್ಲಿ ಈ ಬೆಟ್ಟಕ್ಕೆ ಹೆಸರು ಬಂತು. ಕೋಟಿ ಕೋಟಿ ಪಾಪಗಳನ್ನು ಸುಡುವ ಬೆಟ್ಟ ಇದು. ಆದ್ರಿಂದ ಯಾರು ಈ ಬೆಟ್ಟದ ಮಹಿಮೆಯನ್ನ ಕೇಳಿಸಿಕೊಳ್ತಾರೆ ಅವರಿಗೆ ಆ ರಾಮೇಶ್ವರ ಯಾತ್ರೆ ಮಾಡಿದ ಪುಣ್ಯ, ಗಂಗಾ ಯಾತ್ರೆ ಮಾಡಿದ ಪುಣ್ಯ, ಸಮಸ್ತ ತೀರ್ಥಗಳ ಯಾತ್ರೆಯನ್ನು ಮಾಡಿದ ಪುಣ್ಯ ಇದೆಲ್ಲವೂ ಕೂಡ ಒದಗಿ ಬರುತ್ತೆ. ಆದ್ರಿಂದ ನಿನ್ನ ಬದುಕಿನ ಎಲ್ಲಾ ಮಂಗಳ ಕಥೆಗಳಿಗೆ, ಜನಕರಾಜನಿಗೆ ಶತಾನಂದರು ಹೇಳ್ತಾ ಇದ್ದಾರೆ, ನಿನ್ನ ಬದುಕಿನ ಎಲ್ಲಾ ಮಂಗಳ ಕಥೆಗಳಿಗೆ ಈ ವೆಂಕಟಾಚಲ ಪರ್ವತದ ಕಥೆಯನ್ನ ಕೇಳು, ನಿನ್ನ ವ್ಯಥೆಯೆಲ್ಲ ಪರಿಹಾರ ಆಗುತ್ತೆ ಅಂತ ಶತಾನಂದರು ಜನಕರಾಜನಿಗೆ ಹೇಳಿದ್ರು ಅಂತ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ರು ಅಂತ ವಿಜೇಂದ್ರಾಚಾರ್ಯ ನಿಮಗೆ ಹೇಳ್ತಾ ಇದ್ದಾರೆ. ಇಷ್ಟು ಕಥೆಗಳಿದೆ. ಹೀಗೆ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಕೇಳ್ತಾ ಇದ್ರೆ ಒಂದಷ್ಟು 8 ಗಂಟೆ ಆಗೋಯ್ತು ನೋಡಿ. ಶ್ರವಣ 8 ಗಂಟೆ ಆಯ್ತು ಅಂದ್ರೆ ಮಕ್ಕಳಿಗೆಲ್ಲ ಖುಷಿ, ದೋಸೆ ರೆಡಿ ಆಗಿರುತ್ತೆ. ಪುಣ್ಯಂ ಪರಮ ಕಲ್ಯಾಣಂ, ಕೇಳ್ತಾ ಇದ್ರೆ ಆನಂದ, ಎಲ್ಲ ವಿಧವಾದ ಕಲ್ಯಾಣವನ್ನು ಮಾಡುತ್ತೆ. ಈ ರೀತಿಯಾಗಿ ಅದ್ಭುತವಾದ ಇತಿಹಾಸವನ್ನ, ಆ ವೆಂಕಟಾಚಲ ಮಹಿಮೆಯನ್ನ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ. ಇಲ್ಲಿಗೆ 227 ಶ್ಲೋಕ, ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಆದ್ರಿಂದ ಎಷ್ಟು ದಾಸರು ಹೇಳ್ತಾರೆ ಇದನ್ನೇ, ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ ಅಂತ. ಸೃಷ್ಟಿಯಲ್ಲೇ ಅದ್ಭುತವಾದದ್ದು ವೆಂಕಟಾಚಲ ಮಹಿಮೆ ಅಂತ. ಮೇರು ಪರ್ವತದ ಸನ್ನಿಧಾನ ಇದೆ, ಸಮಸ್ತ ತೀರ್ಥಗಳ ಸನ್ನಿಧಾನ ಇದೆ. ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಒಂದು ಸ್ನಾನ ಮಾಡಿದ ಪುಣ್ಯದಿಂದ ರಾಮನಿಗೂ ಸೀತೆ ಸಿಕ್ಕಿದ್ಲಂತೆ. ಹಾಗಾಗಿ ಯಾರ್ಯಾರಿಗಿನ್ನೂ ಹೆಣ್ಣು ಸಿಕ್ಕಿಲ್ಲ ಅವರೆಲ್ಲ ಸ್ವಾಮಿ ಪುಷ್ಕರಣಿಯಲ್ಲಿ ಸಂಕಲ್ಪ ಮಾಡಿ ಸ್ನಾನ ಮಾಡಿದ್ರೆ ಹೆಣ್ಣು ಸಿಗುತ್ತೆ, ಗಂಡು ಸಿಕ್ಕದೇನೆ ಇದ್ದವರಿಗೆ ಗಂಡು ಸಿಗುತ್ತೆ. ಎಲ್ಲಾ ವ್ಯವಸ್ಥೆಗಳು ಕೂಡ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿದೆ ಅಂತ ಹರಿದಾಸರು ಅದನ್ನು ಕೊಂಡಾಡಿದ್ದಾರೆ. ಇನ್ನೊಂದು ಪದ್ಯ, ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ ಅನ್ನುವ ಕಥೆಯ ಜೊತೆಗೆ ಮಂಗಳ ಮಾಡೋದು. ಏನು ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ, ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ, ಕೆಳಗಡೆ ಮನಸ್ಸಿಟ್ಟೆ ರಘುವೇಣಿಯ ವಿಶ್ರಾಂತಗಳಲ್ಲಿ ನಾಡುವುದು. ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ, ರವಿಚಂದ್ರರ ಮಹಾದ್ವಾರ ರತ್ನದ ಗೋಪುರ, ಸುಂದರವಾದ ಸ್ವಾಮಿ ಪುಷ್ಕರಣಿ ತಿರಗರು ಪ್ರಾಕಾರ, ಕ್ಷೀಣ ವೀರರ ಬೇರೆ ಮನೋಹರ ಮಾಡುವ ಬೆಂಗಾರ, ಕೃಷ್ಣನಯ್ಯನ ಧೈರ್ಯವನ್ನು ರವಿ ಸಂಜೀವನು ಶ್ರೀಧರ ಪರಿವಾರ, ಎದುರೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ. ರಮಣೀಯದ ಕೇರೂರ ಹರಿದ ಮುನಿದಾರ, ವಿಚಿತ್ರ ನೀರದ ದೀಪಿಕಾಂಬರ ಮಧುರ ಮಣಿಹಾರ, ರಸಿಕರ ಕಂಕಣ ಕುಂಡಲಧರ ಅದ್ಭುತ ಅಲಂಕಾರ, ಭಕ್ತರ್ಗಳಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ದೇವಿಯರಲ್ಲಿ ಒಲಿವ ಶೃಂಗಾರ, ತಿರುವೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ. ಮಗಧರಾಜನ ಕಿರೀಟ ದ್ರೌಪಮಾಟ, ಆಗಿದ್ದ ಬಳೆಗಳ ಕಣ್ಣಿನ ನೋಟ ಭಕ್ತರ ಒಡನಾಟ, ದೇವಾದ ಪದಕರ ಭವ ಪರಿಪಾಠ ಬಿಡುವ ಯಮಕಾಟ, ಒಡಿನ ನರ ಓಡಾಡವೆ ನಮ್ಮಲ್ಲಿ ಸಿಡಿಯ ಸತತೆ ಸವನ ಮಂದಿರ ತೋಡು, ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ. ಕಾಣಿಕೆಯ ಬೇಡುವ ಸರ್ಪ ಹರಿಹರ ತಿಮ್ಮಪ್ಪ, ಕಪ್ಪಗಾರು ಕವಡೆಯ ಮೂಗು ಹಗದೆ ತಾನೊಬ್ಬ, ಮುನ್ನಿಸಿ ನೋಡುವ ಜನರ ತಪ್ಪ ಹುಸಿಯಾಡುತ್ತ ನಿಪ್ಪ, ಅಪ್ಪ ಮರಿಮ ಆನಂದ ಗುರುತಿಗ ಸಂವೀರ ಸುರಿದು ನೋಡುವ ಸಾಹಿತ್ಯ, ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹುಸಿರಿಯ.
ಸುರತಾರತಿಗೂ ಮಾಧವನಿಯು ಕೈಗೆ ಜಾತಿಯಲ್ಲಿ ಭೀಮೇಶ ಕೃಷ್ಣನ ನಿವಾಸಗಳು ಇದು ಹೇಳಲಿ ವೆಂಕಟಗಿರಿಯ ಹರಿಬಹುದಿರಿಯ ಬೃಂದಾವನ ಮನಸ್ಸಿಟ್ಟೆರದು ಬೇಡಿಯ ವಿಚಾರಗಳಲ್ಲಿ ಜಾಡುವ ಇದು ಹೇಳಲಿ ವೆಂಕಟಗಿರಿಯ ಹರಿಬಹುದಿರಿಯ ಹರೇ ಹರೇ ಮೇ हरवादगानि हरे हरे मे कुरुमङ्गलानि हरे हरे मे गौरे विलास्यं हरे हरे मे त्वयिभक्तिरस्तु हरे नमः बुद्ध्यात्मना वा प्रकृते स्वभावा करोमि यद्यत् सकलं परस्मै नारायणायेति समर्पयामि यस्मिन् परे संस्कृतं प्रक्षयं ज्ञातितो स्थानीयं नामतः अक्षरो योजर धर्मते कामतः स्थितं वीणया मो वासुदेवं देवता मण्डला वीणया मो वासुदेवं नित्यं श्रीवाससरस्वती वर्धते विश्वतश्चक्षुर्वेङ्कटेश्वर ये शङ्खचक्रोज्ज्वलभावै ब्रह्मा स्वान्तिं भजन्ते प्रसिन्धुरेश हरिप्रमा